ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಗನ ಮದ್ವೆ ಮಾಡಿದ್ರು ಅಂತ ಇತ್ತೀಚೆಗಷ್ಟೇ ಮುಖೇಶ್ ಅಂಬಾನಿ ಅವರ ಹೆಸರು ಎಲ್ಲೆಲ್ಲೂ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಅದಾನಿ 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 ಈ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಶೇರ್ಪೇಟೆ, ಹೂಡಿಕೆ ಮತ್ತೆ ಹಿಂಡೆನ್ಬರ್ಗ್ ಈ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ರವೀಂದ್ರನಾಥ್ ಕೌಶಿಕ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ರವೀಂದ್ರನಾಥ್ ಕೌಶಿಕ್ ಅವರು ಸಿಎಂಎ ಅಂದ್ರೆ ಈ ಹಣಕಾಸು ನಿರ್ವಹಣೆ ಮತ್ತು ಲೆಕ್ಕಾಚಾರದಲ್ಲಿ ಪರಿಣತಿ ಪಡೆದಿರೋರು. ಇದ್ರ ಜೊತೆಗೆ ತೆರಿಗೆ, ಹೂಡಿಕೆ, ಉಳಿತಾಯ ಹಾಗೆ ಎಂಎಸ್ಎಂಇಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಮತ್ತೆ ಅದ್ರ ಬಗ್ಗೆ ಸಲಹೆಗಳನ್ನ ಕೂಡ ಮಾಡ್ತಿರ್ತಾರೆ. ರವೀಂದ್ರನಾಥ್ ಕೌಶಿಕ್ ಅವ್ರ ಜರ್ನಿ ಒಂಥರ ಹೇಗೆ ಅಂದ್ರೆ ದಿನವೂ ನಿರಂತರವಾಗಿ ಕಲಿತಾ ಹೋಗೋದು ಮತ್ತೆ ಕಲಿಸ್ತಾ ಹೋಗೋದು. ಈಗ ನಮ್ಮ ಶೇರ್ಪೇಟೆ ಸುತ್ತಮುತ್ತ ನಡೀತಿದೆಯಲ್ಲ ವಿದ್ಯಮಾನ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್ ಈಗ ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಅದಾನಿ ಸಮೂಹ ಸಂಸ್ಥೆಗಳ ಏನ್ ಶೇರ್ಗಳಿಗೂ ಅದ್ರ ಬಗ್ಗೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಅಂತ 2023ರಲ್ಲಿ ಅಮೆರಿಕದ ಹಿಂಡೆನ್ಬರ್ಗ್ ರಿಸರ್ಚ್ ಒಂದು ಸಂಸ್ಥೆ ವರದಿ ಪ್ರಕಟ ಮಾಡಿದ್ರು. ಅದೇ ವರದಿ ಬೇಸ್ಡ್ ಆಗಿ ಈಗ ಒಂದು ಅಪ್ಡೇಟ್ ಮಾಡಿದ್ರು. ಆ ಅಪ್ಡೇಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಅದರಲ್ಲಿ ಸೆಬಿ ಅಧ್ಯಕ್ಷೆ ಅವರ ಇನ್ವಾಲ್ವ್ಮೆಂಟ್ ಇದೆ, ಅವರ ಪಾತ್ರ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಬಂದಿದೆ. ಈ ಒಟ್ಟಾರೆ ವರದಿನ ನೀವು ಹೇಗ್ ನೋಡ್ತೀರಾ ಮತ್ತೆ ಇಲ್ಲಿನ ಆರೋಪಗಳು ಏನು? ಓಕೆ, ಎಲ್ಲರಿಗೂ ನಮಸ್ಕಾರ. ಒಂದು ಪ್ರಶ್ನೆ ಕೇಳಿದೆ. ಈಗ ಹಿಂಡೆನ್ಬರ್ಗ್ ಅನ್ನೋದು 2017ರಲ್ಲಿ ಹುಟ್ಟುವಂತ ಸಂಸ್ಥೆ. ಇದು ಏನಂದ್ರೆ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಕಂಪನಿ. ಆಕ್ಚುಲಿ ಇದು ಅಂದ್ರೆ ಈ ಸ್ಮಾಲ್ ಟಿಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಹಣ ಹೂಡ್ತಾರೆ ಆ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಯಾವ ತರ ಇರಬೇಕು, ಯಾವ ತರ ಕಂಪನಿಗಳಲ್ಲಿ ಹಣ ಹೂಡಬೇಕು, ಮತ್ತೆ ಆ ಕಂಪನಿಗಳ ಬ್ಯಾಕ್ಗ್ರೌಂಡ್ ಏನು, ಡ್ಯೂ ಡಿಲಿಜೆನ್ಸ್ ಎಲ್ಲ ಮಾಡಿ ಅದ್ರ ಬಗ್ಗೆ ವರದಿ ಕೊಟ್ಟು ಅವರು ಅದನ್ನ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಹೂಡಿಕೆದಾರರಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡುವಂತ ಸಂಸ್ಥೆ ಇದು. ಸೊ ಇದು ಆಲ್ಮೋಸ್ಟ್ ಆಗ್ಲೇ 16-17 ರಿಪೋರ್ಟ್ ಈ ತರದ ರಿಪೋರ್ಟ್ ಗಳು ಮಾಡಿದೆ. ಅದರಲ್ಲಿ ಒಂದು ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಬಂದಿದ್ದು US ಅಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಇವನ್ ಅಲ್ಲಿನ ಸರ್ಕಾರ, US ಸರ್ಕಾರ ಅದನ್ನ ತೀವ್ರವಾಗಿ ತಗೊಂಡು ಕೆಲವು ವಿಷಯಗಳನ್ನ ಪರಿಗಣಿಸಿದೆ. ಬಟ್ ಇನ್ನ ಮಿಕ್ಕಿ 15-14 ರಿಪೋರ್ಟ್ ಅಲ್ಲಿ ಅಂತ ಏನು ಹೆಚ್ಚಿಗಿನ ವಿಷಯಗಳು ಬಂದಿರ್ಲಿಲ್ಲ. ಹಂಗಾಗಿ ಆ ರಿಪೋರ್ಟ್ ಗಳನ್ನ ಅಷ್ಟೊಂದು ಮಟ್ಟಿಗೆ ಗಮನಿಯಾಗಿ ತಗೊಂಡ. ಸೊ ನಮ್ಮ ದೇಶಕ್ಕೆ ಬರ್ಬೇಕಾದ್ರೆ 2023 ಜನವರಿಲಿ ಒಂದು ಹಿಂಡೆನ್ಬರ್ಗ್ ರಿಪೋರ್ಟ್ ಬಂತು. ಅದು ಅದಾನಿ ಗ್ರೂಪ್ಸ್ ನ ಟಾರ್ಗೆಟ್ ಮಾಡಿದಂತ ರಿಪೋರ್ಟ್. ಬಟ್ ಆ ರಿಪೋರ್ಟ್ ನಿಮಗೂ ಗೊತ್ತಿರಬೇಕು, ಆಗ್ಲೇ ಸುಪ್ರೀಂ ಕೋರ್ಟ್ ಅದರಲ್ಲಿ ಏನು ಹೊರಡಿಲ್ಲ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿತ್ತು ಇವ್ರಿಗೆ, ಹಿಂಡೆನ್ಬರ್ಗ್ ಅವ್ರಿಗೆ. ಈಗ 2 ಹಿಂದೆ ನೋಟಿಸ್ ಜಾರಿ ಮಾಡಿತ್ತು, ಅವ್ರಿಗೆ ಅಪಾಯ ಕೇಳಿತ್ತು. ಆಮೇಲೆ ಅವರು ಏನೇನೋ ಫೈಂಡಿಂಗ್ಸ್ ಇದೆ ಆ ಫೈಂಡಿಂಗ್ಸ್ ಸರಿ ಇಲ್ಲ ಅಂತ ತಳ್ಳಿ ಹಾಕಿ ಇವನ್ ಸೆಬಿನೂ ಅದರಲ್ಲಿ ಬೇಕಾದಂತ ವಿಷಯಗಳನ್ನ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಸುಪ್ರೀಂ ಕೋರ್ಟ್ ಇಂದ ಒಂಥರ ಕ್ಲಿಯರ್ ಚಿಟ್ ಸಿಕ್ದಂಗೆ ಆಗಿತ್ತು. ಮತ್ತೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ರು ಹಿಂಡೆನ್ಬರ್ಗ್ ಅವ್ರಿಗೆ. ಅವರು ಬಂದು ಅಪಿಯರ್ ಆಗ್ಬೇಕು, ಮತ್ತೆ ಅವ್ರು ಯಾವ ತರ ಬೇಸ್ ಆಗಿ ಅಲಿಗೇಷನ್ಸ್ ಮಾಡಿದ್ದಾರೆ, ಮತ್ತೆ ಆ ರಿಪೋರ್ಟ್ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ, ಹೆಂಗೆ ಎಲ್ಲಿಂದ ಮಾಹಿತಿ ಸಿಕ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅನ್ನೋದನ್ನ ಒಂದು ನೋಟಿಸ್ ಜಾರಿ ಮಾಡಿದ್ರು. ನೋಟಿಸ್ ಉತ್ತರ ಕೊಡೋದ್ ಬಿಟ್ಟು ಈಗ ಇದನ್ನ ಯಾವ್ದೋ ಒಂದು ತಿರ್ಗಾ ಮೊನ್ನೆ 10ನೇ ತಾರೀಕು ಒಂದು ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ರಿಪೋರ್ಟ್ ಬಂದು ಬೇಸಿಕಲಿ ನೀವ್ ಹೇಳಿದಂಗೆ ಸೆಬಿ ಚೇರ್ಪರ್ಸನ್ ಮೇಲೆ ಡೈರೆಕ್ಟ್ ಆಗಿ ಆರೋಪ ಮಾಡೋದು. ಸೊ ಇದನ್ನ ಸ್ವಲ್ಪ ಹಿಂದೆ ಹೋಗಿದ್ರೆ 2015ರಲ್ಲಿ ಆದಂತ ಏನನ್ಬೋದು ಸಸ್ಪಿಷಿಯಸ್ ಅಂತ ಹೇಳಿದಾರೆ ಅವರು ರಿಪೋರ್ಟ್ ಅಲ್ಲಿ. ಇದು ನೇರವಾಗಿ ಆರೋಪ ಅಲ್ಲ, ಇದು ಸಸ್ಪಿಷನ್ ಇದೆ. ಓಕೆ, ಇದೇನೋ ಗುಮಾನಿ ಇದೆ. ಈ ಟ್ರಾನ್ಸಾಕ್ಷನ್ ಆಗಿರೋದು 2015ರಲ್ಲಿ ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಅವಾಗ ಈಗಿನ ಚೇರ್ಪರ್ಸನ್ ಏನಿದ್ದಾರೆ ಸೆಬಿ ಚೇರ್ಪರ್ಸನ್, ಅವರು ಸಿಂಗಾಪುರ್ ಅಲ್ಲಿ ಇದ್ರು. ಅವರು ಮತ್ತೆ ಅವ್ರ ಹಸ್ಬೆಂಡ್ ಸಿಂಗಾಪುರ್ ಅಲ್ಲಿ ಇದ್ರು. ಸೊ ಆ ಸಿಂಗಾಪುರ್ ಇದ್ದಾಗ ಅವರು ಇನ್ವೆಸ್ಟ್ಮೆಂಟ್ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ರು. ಯಾರು ಈಗ ಚೇರ್ಪರ್ಸನ್ ಆಗಿರೋರು ಸೆಬಿಲ್, ಅವರು ಮೂಲತಃ ಬ್ಯಾಕ್ ಗ್ರೌಂಡ್ 20 ವರ್ಷ ಬ್ಯಾಕ್ ಗ್ರೌಂಡ್ ಬಂದು ಇನ್ವೆಸ್ಟ್ಮೆಂಟ್ ಕಂಪನಿ ನಡೆಸೋದು ಅದು ಮಾಡೋದ್ರಲ್ಲೇ ಇದ್ರು ಅವರು. ಶಿ ಇಸ್ ಎ ಕನ್ಸಲ್ಟೆಂಟ್ ಬೇಸಿಕಲಿ ಇನ್ ದಟ್ ಏರಿಯಾ. ಶಿ ಇಸ್ ಎನ್ ಎಕ್ಸ್ಪರ್ಟ್ ಇನ್ ದಟ್ ಏರಿಯಾ. ಸೊ ಹಂಗಾಗಿ ಸೆಬಿ ಚೇರ್ಪರ್ಸನ್ ಎಕ್ಸ್ಟರ್ನಲ್ ಪರ್ಸನ್ ಆಗ್ಬೇಕು ಅಂದ್ರೆ ಸುಮ್ನೆ ತಗೊಳ್ಳಲ್ಲ. ಅದಕ್ಕೆ ಆದಂತ ನಿಯಮಗಳು ಮತ್ತೆ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಗಳು ಕೇಳ್ತಾರೆ. ಸೊ ಇವರು ಅದೇ ವೃತ್ತಿಲಿ ಇದ್ದಿದ್ದಿಂದ 20 ವರ್ಷ ಅದೇ ಕೆಲಸ ಮಾಡಿದ್ರಿಂದ ಅವಾಗಿನ ಅವ್ರ ವೃತ್ತಿ ಧರ್ಮ ಅದು. ಆಸ್ ಎ ಪ್ರೊಫೆಷನಲ್, ಆಸ್ ಎ ಬಿಸ್ನೆಸ್ ಮ್ಯಾನ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಮಾಡಿದ್ದಾರೆ. ಬಟ್ 2015ರಲ್ಲಿ ಆಗಿರೋ ಇಂಥ ಇನ್ವೆಸ್ಟ್ಮೆಂಟ್ ಅದನ್ನ ಏನ್ ಹೇಳ್ತಾ ಇದಾರೆ ಇವರು, ಅದು
ಆಫ್ಸ್ಕ್ಯೂರ್ ಆಫ್ಶೋರ್ ಫ್ರಾಡ್ ಅಂತ ಏನೋ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದು ಫ್ರಾಡ್ ಆಗಿದೆ, ಅದು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಫಂಡ್, ಆಮೇಲೆ ಸೈಫನಿಂಗ್ ಆಗಿದೆ ಅಂತೆಲ್ಲ ಸುಮಾರು ದೊಡ್ಡ ದೊಡ್ಡ ಪದಗಳು ಹೇಳಿದ್ದಾರೆ. ಬಟ್ ಯಾವ್ದಕ್ಕೂ ಎಲ್ಲೂ ದಾಖಲೆಗಳಿಲ್ಲ ಅಥವಾ ಯಾವ್ದು ಕೇಸ್ ನಡೀತಾ ಇಲ್ಲ ಅದ್ರ ಮೇಲೆ. ಸುಮ್ಮನೆ ಇವ್ರ ರಿಪೋರ್ಟ್ ಅಲ್ಲಿ ಅದನ್ನ ಹೇಳಿದ್ದಾರೆ, ಸೈಫನಿಂಗ್ ಆಗಿದೆ, ಮಾರಿಷಿಯಸ್ ಮತ್ತೆ ಇದರಿಂದ ಬಂದಿರೋಂತ ಇನ್ವೆಸ್ಟ್ಮೆಂಟ್ ಫಂಡ್ ಅದು. ಆ ಫಂಡ್ ಅದಾನಿ ಗ್ರೂಪ್ಸ್ ಅಲ್ಲಿ ಇನ್ವೆಸ್ಟ್ ಆಗಿದೆ. ಬಟ್ ಆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಏನೋ ಒಂದು ಅವ್ಯವಹಾರ ನಡೀದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಇದ್ರಲ್ಲೂ ಸಾಕ್ಷಿ ಇಲ್ಲ, ಪುರಾವೆಗಳಿಲ್ಲ, ಮತ್ತೆ ಯಾವ್ದ್ರ ಮೇಲೂ ಕೇಸ್ ಇಲ್ಲ, ಯಾರು ಇನ್ವೆಸ್ಟರ್ಸ್ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಸೊ ಯಾವುದೇ ತರದ್ದ ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಆಗಿ ಈಗ ಕೇಸ್ ನಡೀತಾ ಇಲ್ಲ. ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಅಥಾರಿಟಿ ತಗೊಂಡು ಯಾರೋ ಒಂದಷ್ಟು ಹೂಡಿಕೆದಾರರು ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ವಾಸ್ತವವಾಗಿ ನಂಬೇಕಾದಂತ ವಿಷಯ. ಇವರು ಬರೀ ಜಸ್ಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ, ಅದ್ರಲ್ಲಿ ಫ್ರಾಡ್ ಆಗಿರ್ಬೋದು ಅಥವಾ ಸೈಫನೇಜ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಬಟ್ ಬರೀ ಆರೋಪ ಇರಬೇಕು ಅದು. ಮತ್ತೆ ಇನ್ನೊಂದೇನಂದ್ರೆ ಸಸ್ಪಿಷನ್ ಅಷ್ಟೇ, ಆಕ್ಚುಯಲ್ ಆಗಿ ಅದು ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಆಗಿರ್ಬೋದು ಅಂತ ಗುಮಾನಿ ತೋರಿಸ್ತಾ ಇದಾರೆ ಅಷ್ಟೇ. ಅದು ಗುಮಾನಿನೇ ನಾವು ದೊಡ್ಡ ಪ್ರಮಾಣದಲ್ಲಿ ಆಗೋಗಿದೆ ಅನ್ನೋದ ರೀತಿಲಿ ಪ್ರೊಜೆಕ್ಟ್ ಮಾಡೋದು ತಪ್ಪು ಅಂತ ನನ್ಗೆ ಅನ್ಸ್ತಾ ಇದೆ. ಇದು ಒಂದ್ ಪಾರ್ಟ್. ಎರಡನೇ ಪಾರ್ಟ್ ಅಲ್ಲಿ ಯಾಕಂದ್ರೆ ಎರಡು ಇಶ್ಯೂ ಇದೆ, ಎರಡು ಡೈಮೆನ್ಷನ್ ಇದೆ, ಹೇಳ್ಬಿಡ್ತೀನಿ ಏನಂತ. ಎರಡು ಡೈಮೆನ್ಷನ್. ಒನ್ ಡೈಮೆನ್ಷನ್ ಇನ್ವೆಸ್ಟ್ ಮಾಡಿರೋದು ಒಂದು IPE ಪ್ಲಸ್ ಫಂಡ್ 1 ಅಂತ ಇತ್ತು. ಆ ಫಂಡ್ ಅಲ್ಲಿ ಇವ್ರು ಇನ್ವೆಸ್ಟ್ ಮಾಡಿದ್ದಾರೆ. ಯಾರು ಈಗಿನ ಚೇರ್ಪರ್ಸನ್ ಇದ್ದವರು 2015ರಲ್ಲಿ, ಇವರು ಸೆಬಿಗೆ ಸೇರ್ಕೊಂಡಿದ್ದು 2017ರಲ್ಲಿ, ಮತ್ತೆ ಸೆಬಿ ಚೇರ್ಪರ್ಸನ್ ಆಗಿದೆ 2022ರಲ್ಲಿ. ಸೊ ಇದಾಗಿದ್ದು 2015ರಲ್ಲಿ. ಬಟ್ ಅವ್ರು 2017ರಲ್ಲಿ ಜಾಯ್ನ್ ಆಗುವಾಗ ಏನ್ ಹೇಳಿದ್ದಾರೆ, ಡಿಕ್ಲರೇಷನ್ ಕೊಟ್ಟಿದ್ದಾರೆ ಯಾವ್ದಾದ್ರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿತ್ತು. ಮತ್ತೆ ಅಷ್ಟೊತ್ತಿಗೆ ಇದು ಮೆಚೂರ್ ಆಗಿ ಇದರಿಂದ ಆಚೆ ಬಂದ್ಬಿಟ್ಟಿದ್ದಾರೆ ಅವರು. 2017ರಲ್ಲಿ ಅವರು ಓಲ್ಡ್ ಟೈಮ್ ಮೆಂಬರ್ ಆಗುವಾಗ ಸೆಬಿಗೆ ಶಿ ಹ್ಯಾಸ್ ಕಮ್ ಔಟ್. ಇದೆಲ್ಲ ಸೇಲ್ ಮಾಡಿ ಎಲ್ಲ ಮಾಡಿ ಅವರು ಬಿಸ್ನೆಸ್ ಮಾಡಿ ಕ್ಲೋಸ್ ಮಾಡಿ ಆಚೆ ಕಡೆ ಬಂದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದನ್ನ ಟ್ರಾನ್ಸ್ಪರೆನ್ಸಿ ಇತ್ತು, ಡಿಸ್ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಹೇಳ್ಕೊಂಡಿದ್ದಾರೆ ಅವರು. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನು ಹೇಳಿದ್ದಾರೆ. ಅದೊಂದು ಪಾರ್ಟ್. ಎರಡನೇ ಆರೋಪ ಏನಿದೆ ಅಂದ್ರೆ, ಒಂದು ಬ್ಲಾಕ್ ಸ್ಟೋನ್ ಅಂತ ಒಂದು ಕಂಪನಿ, ಈಗ ಚೇರ್ಪರ್ಸನ್ ಇದಾರಲ್ಲ ಸೆಬಿ ಚೇರ್ಪರ್ಸನ್, ಅವ್ರ ಹಸ್ಬೆಂಡ್ ಅದನ್ನ ಎಂಪ್ಲಾಯರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಲಾಕ್ ಸ್ಟೋನ್ ಅವ್ರದ್ದು ಸುಮಾರು ಬಿಸ್ನೆಸ್ಗಳಿದೆ. ಬ್ಲಾಕ್ ಸ್ಟೋನ್ ಅವ್ರದ್ದು ಸುಮಾರು ಬಿಸ್ನೆಸ್ ಇದೆ. ಅದರಲ್ಲಿ ಒಂದು ಬಿಸ್ನೆಸ್ ಬಂದು ರಿಯಲ್ ಎಸ್ಟೇಟು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಡೈರೆಕ್ಟ್ ಆಗಿ ಅವ್ರ ಹಸ್ಬೆಂಡ್ ಕೆಲಸ ಮಾಡ್ತಾ ಇಲ್ಲ, ಬೇರೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಂದು ಆರೋಪ ಏನ್ ಬಂತು ಅಂದ್ರೆ, ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇದೆ, ಅದಕ್ಕೆ ಪಾಲಿಸಿ ಫ್ರೇಮ್ ಮಾಡುವಾಗ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಚೇರ್ಪರ್ಸನ್ ಅವರು ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಬಟ್ ಅದಕ್ಕೆ ಆರೋಪ ಮಾಡೋದ್ರಲ್ಲಿ ಉರುಳೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಚೇರ್ಪರ್ಸನ್ ಒಬ್ರು ಮಾತ್ರ ನಡೆಯಲ್ಲ, ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಗಳಿದ್ದಾರೆ. ಸೊ ಸೆಬಿ ನೀವು ನೋಡ್ಬೇಕಾದ್ರೆ ಸೆಬಿಲಿ ಆಕ್ಚುಲಿ 9 ಜನ ಇದ್ದಾರೆ. ಒಬ್ರು ಚೇರ್ಪರ್ಸನ್ ಫಾಲೋಡ್ ಬೈ 8 ಮೆಂಬರ್ಸ್ ಇದ್ದಾರೆ. ಅದ್ರಲ್ಲಿ 4 ಓಲ್ಡ್ ಟೈಮ್ ಮೆಂಬರ್ಸ್ ಇದ್ದಾರೆ, 4 ಪಾರ್ಟ್ ಟೈಮ್ ಮೆಂಬರ್ಸ್ ಇದ್ದಾರೆ. ಆ 4 ಪಾರ್ಟ್ ಟೈಮ್ ಮೆಂಬರ್ಸ್ ಅಲ್ಲಿ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸೆಕ್ರೆಟರಿ ಇರ್ತಾರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಕ್ರೆಟರಿ ಇದ್ದಾರೆ, ಮತ್ತೆ ಡೆಪ್ಟಿ ಗವರ್ನರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇದ್ದಾರೆ. ಸೊ ಇದು ಯಾವ್ದು ಒಬ್ರು ನಡೆಸುವಂತ ಇದಾಗಲ್ಲ, ಮತ್ತೆ ಒಬ್ರಿಂದ ನಡ್ಕೊಂಡು ಹೋಗುವಂತ ಸಂಸ್ಥೆ ಅಲ್ಲ ಇದು ಸೆಬಿ ಅನ್ನೋದು. ಸೊ ಹಂಗಾಗಿ ಚೇರ್ಪರ್ಸನ್ ಅವ್ರ ಹಸ್ಬೆಂಡ್ ಅವ್ರು ಇದಾರೆ, ಅವ್ರಿಗೆ ಬೆನಿಫಿಟ್ ಆಗ್ಬಿಡತ್ತೆ. ಚೇರ್ಪರ್ಸನ್ ಅದ್ರ ಪ್ರಕಾರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಲ್ಲಿ ಅವ್ರ ಉಪಯೋಗ ಏನೋ ಸಹಾಯ ಮಾಡಿದ್ದಾರೆ. ಇದೆಲ್ಲ ಸುಳ್ಳು, ಬರೀ ಆರೋಪಗಳು ಸುಳ್ಳು ಅಂತ ಈ ಸ್ಟೇಜ್ ಅಲ್ಲಿ ನಾನಂತೂ ಹೇಳ್ಬಲ್ಲೆ. ಮತ್ತೆ ಅದರ ಇದೇ ರಿಪೋರ್ಟ್ ನ ತಗೊಂಡು ಈ ಮಾಧವಿಪುರಿ ಬುಚ್ ಅವ್ರ ಮೇಲೆ ಈ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದ್ರು. ಮೊನ್ನೆ ತಾನೇ ಅವರು ವಿಡಿಯೋ ಸ್ಟ್ರೀಮ್ ಮಾಡಿ ಸ್ಟೇಟ್ಮೆಂಟ್ ನ ಕೊಟ್ಟರು. ಏನಂದ್ರೆ ಷೇರುಪೇಟೆ ತುಂಬಾನೇ ಅಪಾಯಕಾರಿ ಸ್ಥಿತಿಯಲ್ಲಿ, ಅವರು ಈ ಸ್ಥಿತಿನ ಒಂದು ಕ್ರಿಕೆಟ್ ಮ್ಯಾಚ್ ಗೆ ಹೋಲಿಕೆ ಮಾಡ್ತಾರೆ. ಏನಂದ್ರೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಅಂಪೈರ್ ಇರ್ತಾರೆ, ಅಂಪೈರು ಹೊಂದಾಣಿಕೆ ಮಾಡ್ಕೊಂಡ್ರೆ ಆ ಮ್ಯಾಚ್ ನ ಫಲಿತಾಂಶ ಏನಾಗುತ್ತೆ, ಅದೇ ರೀತಿ ಫಲಿತಾಂಶ ಈಗ ಷೇರುಪೇಟೆ ಮೇಲೆ ಆಗೋದಕ್ಕೆ ಹೊರಟಿದೆ. ಹೂಡಿಕೆದಾರರು ಏನಂದ್ರೆ ರಿಟೇಲರ್ ಇನ್ವೆಸ್ಟರ್ಸ್ ಇರ್ತಾರೆ, ಅವ್ರಿಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಸೊ ಇದನ್ನ ಹೇಗ್ ನೋಡ್ಬೋದು ಅಂದ್ರೆ, ಸೆಬಿಲಿ ಕಾಂಪ್ರಮೈಸ್ ಆಗೋದು ಅಷ್ಟು ಸುಲಭ ಇದೆಯಾ? ತಿರ್ಗಿ ಒಳ್ಳೆ ಪ್ರಶ್ನೆ ಕೇಳಿದ್ರ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಹೋಗಿದೆ ಅಂದ್ರೆ 2 ಕಾರಣಗಳು. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇದು ಸೆಬಿ. ಸೊ ಈ 2 ರೆಗ್ಯುಲೇಟರ್ಸ್ ಅಂತ ಏನ್ ಕರಿತೀವಿ, ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಬ್ಯಾಂಕಿಂಗ್ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಾ ಇದೆ, ಇಡೀ ಎಂಟೈರ್ ಇಂಡಿಯಾದಲ್ಲಿ ಇರುವಂತಹ ಬ್ಯಾಂಕಿಂಗ್ ಸಿಸ್ಟಮ್. ಸೆಬಿ ಬಂದು ಇಡೀ ಇಂಡಿಯಾದಂತ ಕ್ಯಾಪಿಟಲ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಏನಂತೀವಿ ನಾವು, ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ.
ಸೊ ಇದೆರಡು ತುಂಬಾ ಮುಖ್ಯವಾದ ಸಂಸ್ಥೆ. ಯಾವುದೇ ಆರ್ಥಿಕ ಪರಿಸ್ಥಿತಿಗಳಿಗೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತೆ ಆರ್ಥಿಕ ಸದೃಢ ಆಗಬೇಕು ಅಂದ್ರೆ ಯಾವುದೇ ದೇಶ ಇದೆರಡು ಸಂಸ್ಥೆಗಳು ತುಂಬಾ ಮುಖ್ಯ. ಬಟ್ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಎರಡು ಸಂಸ್ಥೆನೂ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ. ರಿಸರ್ವ್ ಬ್ಯಾಂಕ್ ಅವರದೇ ಆದಂತಹ ಮಾನಿಟರಿ ಪಾಲಿಸಿ ಮುಖಾಂತರ ವೇರಿಯಸ್ ಮಾನಿಟರಿ ಪಾಲಿಸಿ ಸ್ಕೀಮ್ಗಳನ್ನ ತರ್ತಾರೆ. ಸೊ ಇದರಲ್ಲಿ ಕೇಂದ್ರ ಸರ್ಕಾರನ ಕೇಳಬೇಕು ಅಂತ ಏನಿಲ್ಲ. ದೇ ಆರ್ ಗೌರ್ನ್ ಬೈ ಎ ಸೆಪರೇಟ್ RBI ಆಕ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅಂತ ಇದೆ. ಸೊ ಆಕ್ಟ್ ಅಲ್ಲಿ ಅವ್ರು ಏನು ಹೇಳಿದಾರೋ, ಅವ್ರಿಗೆ ಏನ್ ಪವರ್ ಕೊಟ್ಟಿರೋ ಗವರ್ನರ್ಸ್ಗೆ ಮತ್ತೆ ಅವ್ರ ಬಾಡಿಗೆ, ಸೊ ಅದನ್ನ ಅವರು ಪವರ್ಸ್ ನ ಎನ್ವಿಸೈಜ್ ಮಾಡ್ತಾ ಇದ್ದಾರೆ. ಅದು ಒಂದು RBI. ಸಿಮಿಲರ್ಲಿ ಸೆಬಿ ಆಕ್ಟ್ ಅಂತ ಇದೆ. ಸೊ ಸೆಬಿ ಆಕ್ಟ್ ಪ್ರಕಾರ ಅವ್ರದ್ದು ಒಂದು ಬೋರ್ಡ್ ಅಂತ ಇದೆ. ಸೊ ಏನೇ ನಿರ್ಣಯ ತಗೋಬೇಕಾದ್ರೂ ಬೋರ್ಡ್ ಅಲ್ಲಿ ನಿರ್ಣಯ ತಗೊಂತಾರೆ. ಸೊ ಹಂಗಾಗಿ ಕೇಂದ್ರ ಸರ್ಕಾರದ ಮಾತು ಕೇಳಬೇಕು ಅಥವಾ ಕೇಂದ್ರ ಸರ್ಕಾರದ ಕೈಗೊಬ್ಬೆ ಇವೆಲ್ಲ ಸುಳ್ಳು, ಆತರ ನಡೆಯಲ್ಲ ಅದು. ಸೊ ಹಂಗಾಗಿ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಇದಾರೆ, ಅವ್ರದೇ ಆದಂತ ನಿರ್ಧಾರಗಳು ತಗೊಂತಾರೆ. ಇದರಲ್ಲಿ ಕೇಂದ್ರ ಸರ್ಕಾರದವರು ಇನ್ವಾಲ್ವ್ ಆಗಕ್ ಸಾಧ್ಯನೇ ಇಲ್ಲ. ಯಾರು ಕೇಂದ್ರ ಸರ್ಕಾರದಿಂದ ಆಗ್ಲಿ, ಯಾವ ಮಿನಿಸ್ಟ್ರಿಗಳಾಗ್ಲಿ ಅಥವಾ ಯಾವ್ದೇ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆಗ್ಲಿ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಯಾರು ಇನ್ವಾಲ್ವ್ ಆಗಕ್ ಸಾಧ್ಯ ಇಲ್ಲ ಇದ್ರಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ. ಸೊ ಹಂಗಾಗಿ ಈ ಎರಡು ಸಂಸ್ಥೆಗಳು ಮಾಡ್ತಾ ಇರುವಂತ ಕೆಲಸ ಬಹಳ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ. ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಾವ್ ಯಾವ ಮಟ್ಟಕ್ಕೆ ಏರ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ಒಂದು RBI, ಇನ್ನೊಂದು ಸೆಬಿ. ಸೊ ಹಂಗಾಗಿ ಇದರಲ್ಲಿ ಯಾವುದೇ ತರ ಇಂಟರ್ವೆನ್ಷನ್ ಗಳಾಗ್ಲಿ ಅಥವಾ ಯಾವುದೇ ತರ ಇನ್ಫ್ಲೂಯೆನ್ಸ್ ಮಾಡಿಸೋದಾಗ್ಲಿ ಇವೆಲ್ಲ ಯಾವ್ದು ಮಾಡಕ್ ಆಗಲ್ಲ. ಸೊ ಅವ್ರದೇ ಆದಂತ ಬೋರ್ಡ್ ಇದೆ, ಎಕ್ಸ್ಪರ್ಟ್ಸ್ ಇದಾರೆ, ಆಮೇಲೆ ತುಂಬಾ ಸ್ಟೇಕ್ ಹೋಲ್ಡರ್ಸ್ ಇದಾರೆ. ತುಂಬಾ ಜನ ಅವ್ರನ್ನ ಒಪಿನಿಯನ್ಗಳು ತಗೊಂತಾರೆ, ಕನ್ಸಲ್ಟ್ ಮಾಡ್ತಾರೆ. ಆಮೇಲೆ ಫೈನಲ್ ಆಗಿ ಬೋರ್ಡ್ ಅಲ್ಲಿ ಇಟ್ಟು ಅದನ್ನ ಡಿಸಿಷನ್ ತಗೊಂಡು ಅದನ್ನ ಪಾಸ್ ಮಾಡ್ತಾರೆ ಮೆಜಾರಿಟಿ. ಸೊ ಹಂಗಾಗಿ ಇದೆಲ್ಲ ಏನ್ ಹೇಳ್ತಾ ಇದಾರೆ, ಇದು ಫಿಕ್ಸಿಂಗ್ ಆಗತ್ತೆ, ಚೇರ್ಪರ್ಸನ್ ನ ಫಿಕ್ಸ್ ಮಾಡ್ಬಿಟ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ಬೋದು ಮಾರ್ಕೆಟ್ ನ, ಇದೆಲ್ಲ ಸುಳ್ಳು. ಒಂದು ಏನಕ್ಕೆ ಶೇರ್ ಮಾರ್ಕೆಟ್ ಅಲ್ಲಿ ಬದಲಾವಣೆಗಳು ಆಗ್ಬೋದು ಅನ್ನೋದಕ್ಕೆ ಬೇರೆ ಕಾರಣಗಳಿದೆ. ಯಾಕಂದ್ರೆ ಈ ಸತಿ ನೀವು ಯೂನಿಯನ್ ಬಜೆಟ್ ಅಲ್ಲಿ ನೋಡಿದ್ರೆ ಒಂದು ಪಾಯಿಂಟ್ ಏನಪ್ಪಾ ತುಂಬಾ ಇಂಪಾರ್ಟೆಂಟ್ ಫೈನಾನ್ಸ್ ಮಿನಿಸ್ಟರ್ ಸ್ಟ್ರೆಸ್ ಮಾಡಿದ್ದು ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಜಾಸ್ತಿ ಜನ ಇನ್ವೆಸ್ಟ್ ಮಾಡ್ತಾ ಇದಾರೆ ಮಾರ್ಕೆಟ್. ಸೊ ಆ ದೃಷ್ಟಿಯಿಂದ ಏನಾಗ್ತಾ ಇದೆ, ಮಾರ್ಕೆಟ್ ವೊಲಟೈಲ್ ಆಗ್ತಾ ಇದೆ. ಯಾಕಂದ್ರೆ ಒಂದು ಮುಂಚೆ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಾರೆ, ಜಾಸ್ತಿ ಜನ ಬ್ಯಾಂಕ್ಸ್, ಪೋಸ್ಟ್ ಆಫೀಸು ಮತ್ತೆ ಸೆಕ್ಯೂರ್ಡ್ ಮತ್ತೆ ಸೇಫ್ಟಿ ಎಲ್ಲೆಲ್ಲಿದೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಂತ ರೂಟ್ ಅಲ್ಲಿ ದುಡ್ಡಿಡೋರು. ಬಟ್ ಈಗ ಏನ್ ಮಾಡ್ತಾ ಇದಾರೆ, ಎಲ್ಲಾರ್ಗು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ತಗೊಂಡ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಮಾಡ್ಬೋದು, ರಿಟರ್ನ್ಸ್ ಜಾಸ್ತಿ ಬರುತ್ತೆ ಅಂತ ಏನ್ ಮಾಡ್ತಾ ಇದಾರೆ, ತುಂಬಾ ಜನ ಎಲ್ಲ ಸಣ್ಣ ಸಣ್ಣ ಹೂಡಿಕೆದಾರರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಈ ದೃಷ್ಟಿಯಿಂದಾನೇ ಸ್ವಲ್ಪ ಬದಲಾವಣೆಗಳಾಯ್ತು. ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್, ಶೇರ್ಸ್ ಮೇಲೆಲ್ಲ ಸ್ವಲ್ಪ ಬದಲಾವಣೆಗಳು ಮಾಡಿದ್ರು. ಆ ಉದ್ದೇಶ ಏನಪ್ಪಾ ಅಂದ್ರೆ ಈ ಹಾರ್ಡ್ ಅಂಡ್ ಮನಿ ಸೇವ್ ಮಾಡ ಅದನ್ನ ಸಂರಕ್ಷಣೆ ಮಾಡ್ಬೇಕು. ಸೊ ದಟ್ ತುಂಬಾ ಜನ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿರಂಗೆ ತುಂಬಾ ಲಾಸ್ ಮಾಡ್ಕೊಳ್ಳೋರೆ ಜಾಸ್ತಿ. ಅದು ಈ ಫ್ಯೂಚರ್ಸ್, ಈ ಡಿರೈವೇಟಿವ್ಸ್ ಇದ್ರಲ್ಲೆಲ್ಲ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ಜಾಸ್ತಿ ಜನ ಲಾಸ್ ಮಾಡ್ಕೊಳ್ಳೋದೆ. ಯಾಕಂದ್ರೆ ಮಾರ್ಕೆಟ್ ಅವೇರ್ನೆಸ್ ಇಲ್ಲ ಅಥವಾ ಕಂಪನಿಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಯಾರೋ ಹೇಳ್ತಾರೆ ಅಥವಾ ಯಾವ್ದೋ ಟಿವಿಲ್ ಬರುತ್ತೆ ಅಥವಾ ಯಾವ್ದೋ ಪೇಪರ್ ಬರುತ್ತೆ ಅಥವಾ ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಅಂದ್ಬಿಟ್ಟು ಬೇಸ್ಡ್ ಆನ್ ದಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ವೊಲಟಾಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ನಾಟ್ ಬಿಕಾಸ್ ಆಫ್ ಈ ತರ ಇಂಡಲ್ಬರ್ಗ್ ರಿಪೋರ್ಟ್ ಬಂದಿದ ತಕ್ಷಣ ಮಾರ್ಕೆಟ್ ಕ್ರಾಶ್ ಆಗ್ಬೇಕು ಅಂದ್ರೆ, ಆಕ್ಚುಲಿ ನಿನ್ನೆ ನೀವು ನೋಡಿರ್ಬೋದು ಮಾರ್ಕೆಟ್ ಏನಾಯ್ತು ಅಂತ. ಫಸ್ಟ್ ಮಾರ್ಕೆಟ್ ಶುರು ಆಗಿ 1 ಅವರ್ಲಿ ಸ್ವಲ್ಪ ವಾಲಟೈಲಿಟಿ ಇತ್ತು ಮಾರ್ಕೆಟ್. ಬಟ್ ಆಮೇಲೆ ಜನನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಇನ್ವೆಸ್ಟರ್ಸ್ ಸೀರಿಯಸ್ ಆಗಿ ತಗೊಂಡಿಲ್ಲ ಇಂಡಲ್ಬರ್ಗ್ ರಿಪೋರ್ಟ್ ನ. ಸೊ ಹಂಗಾಗಿ ಅಂಪೈರ್ ಫಿಕ್ಸ್ ಆಗೋದು ಅಥವಾ ಮಾರ್ಕೆಟ್ ನ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡೋದು ಇದೆಲ್ಲ ಸಾಧ್ಯನೇ ಇಲ್ಲ. ಓಕೆ, ಮಾರ್ಕೆಟ್ ರನ್ಸ್ ಆನ್ ಇಟ್ಸ್ ಓನ್ ವೇ. ಆಮೇಲೆ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ಇದೆಲ್ಲ ಕಂಡಕ್ಟ್ ಮಾಡ್ತಾ ಇದಾರೆ. ದಟ್ ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರು ಎಷ್ಟು ಮುಖ್ಯ, ಇವನ್ ಕಂಪನಿಗೂ ಅಷ್ಟೇ ಪ್ರೊಟೆಕ್ಟ್ ಮಾಡ್ಬೇಕು ಅವರು. ಸೊ ಸೆಬಿ ರೋಲ್ ಏನಪ್ಪಾ ಅಂದ್ರೆ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕು, ಕಂಪನಿನೂ ಪ್ರೊಟೆಕ್ಟ್ ಮಾಡ್ಬೇಕು, ಈ ಕಡೆ ಇನ್ವೆಸ್ಟರ್ಸ್ ಪ್ರೊಟೆಕ್ಟ್ ಮಾಡ್ಬೇಕು ಅವರು. ಸೊ ಆ ನಿಟ್ಟಿನಲ್ಲಿ ತುಂಬಾ ಪ್ರೋಗ್ರಾಮ್, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ NISM ಮುಖಾಂತರ ವೇರಿಯಸ್ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ಸುಮಾರು ರಿಸ್ಟ್ರಿಕ್ಷನ್ಸ್ ಗಳು ಮಾಡ್ತಾ ಇದಾರೆ. ಯಾಕಂದ್ರೆ ಮಾರ್ಕೆಟ್ ಒಂದ್ಸತಿ ಗ್ಲೋಬಲ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಒಂದು ಲಾರ್ಜೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ಮೇಲೆ ಅದಕ್ಕೆ ಬೇಕಾದಂತ ನಿಯಮಗಳು ಮತ್ತೆ ಅದಕ್ಕೆ ಬೇಕಾದಂತ ಪಾಲಿಸಿ ಚೇಂಜಸ್ ಗಳು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಯಾರೊಬ್ರು ರಾಜಕಾರಣಿಗಳೇನೋ ಒಂದು ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತಿಲ್ಲ ಮಾರ್ಕೆಟ್. ಇವತ್ತು ಮಾರ್ಕೆಟ್ ನಿಂತಿರೋದ್ರೆ ಬೇರೆ ಮೇಲೆ. ಅದಲ್ಲದೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ರಾಜಕಾರಣಿಗಳು ಸ್ವಲ್ಪ ದೇಶದ ಪರವಾಗಿ ಮಾತಾಡ್ಬೇಕಾಗತ್ತೆ. ಯಾವ್ದೋ ಒಂದು ಬೇಸ್ಲೆಸ್ ರಿಪೋರ್ಟ್ ಇಟ್ಕೊಂಡು ಆ ರಿಪೋರ್ಟ್ ಮುಂಚೆ ಯಾರು ಅಂತಾನೂ ಗೊತ್ತಿಲ್ಲ, ಕಂಪನಿ ಏನು, ಯಾವ ತರ ಏನು, ಅದ್ರ ಹಿಸ್ಟ್ರಿ ಏನು ಅಂತಾನು ಸರಿಯಾಗಿ ತಿಳ್ಕೊಳ್ದೇನೆ ಅದ್ರಲ್ಲಿ ಯಾರ್ಯಾರು ಇದಾರೆ ಅಂತ. ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಇಂಡಲ್ಬರ್ಗ್ ಅಲ್ಲಿ 21 ಜನ ಇನ್ವೆಸ್ಟರ್ಸ್ ಇದಾರೆ. 21 ಜನ ಇನ್ವೆಸ್ಟರ್ಸ್ ಯಾರು ಅನ್ನೋದು ಡಿಸ್ಕ್ಲೋಸ್ ಮಾಡಿಲ್ಲ ಅವರು.
ಫಸ್ಟ್ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಆಕ್ಚುಲಿ ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೋಗ್ಬಿಟ್ಟು ಹಿಂಡಲ್ಬರ್ಗ್ ಯಾರು, ಏನು, ಹೆಂಗ್ ಫ್ಲೋಟ್ ಆಗಿದೆ, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋರು ಯಾರು, ಇದನ್ನು ಹುಡುಕ್ಬೇಕಾಗತ್ತೆ. ಸುಮ್ನೆ ಅವ್ರು ಆರೋಪ ಮಾಡಿದಕ್ಕೆಲ್ಲ ಇಲ್ಲಿ ನಾವ್ ಅದಕ್ಕೆ ರೆಸ್ಪಾಂಡ್ ಮಾಡಕ್ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ದೇಶ ಆಗ್ಲೇ ಆರ್ಥಿಕವಾಗಿ ಮುಂದುವರಿತಾ ಇದೆ. ನಾವು ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕೆ ಹೊತ್ತು ಇದು ಯಾವ್ದೋ ಒಂದ್ ರಿಪೋರ್ಟ್ ಇಟ್ಕೊಂಡು ಅದು ಆ ರಿಪೋರ್ಟ್ ಟ್ರಸ್ಟೆಡ್ ಸೋರ್ಸ್ ಇಂದ ಬಂದಿದೆಯೋ ಏನು, ಯಾವ ಬೇಸಿಸ್ ಅಲ್ಲಿ ಅವ್ರ ರಿಪೋರ್ಟ್ ಜನರೇಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲೋ ಅಮೆರಿಕಲ್ ಕೂತ್ಕೊಂಡು ರಿಪೋರ್ಟ್ ಮಾಡೋದು ಬೇರೆ, ಇಲ್ಲಿ ವಾಸ್ತವ ಪರಿಸ್ಥಿತಿಲಿ ಚೆಕ್ ಮಾಡಿ ರಿಪೋರ್ಟ್ ಮಾಡೋದು ಬೇರೆ. ಸೊ ಹಂಗಾಗಿ ಒಂದ್ ಯಾವ್ದೋ ಕಂಪನಿನ ಇಟ್ಕೊಂಡು ಅದನ್ನ ದೊಡ್ಡದಾಗಿ ಶೇರ್ ಮಾರ್ಕೆಟ್ ನೇ ಟಾರ್ಗೆಟ್ ಮಾಡೋದಲ್ಲಿ ನನಗೇನೋ ಇದು ಸರಿ ಕಾಣಿಸ್ತಾ ಇಲ್ಲ. ಸೊ ನಮ್ಮ ರಾಜಕಾರಣಿಗಳು ಇದನ್ನ ತಿಳ್ಕೊಳ್ಳದ ವಿಷಯಗಳನ್ನ ಸರಿಯಾಗಿ ಸುಮ್ನೆ ಸ್ಟೇಟ್ಮೆಂಟ್ ಕೊಡೋದು. ಸೊ ನಮ್ಗೆ ಗೊತ್ತು ಲಾಸ್ಟ್ ಇಯರ್ ಏನಾಯ್ತು ಅಂತ. 2023 ಎಲೆಕ್ಷನ್ ಇಯರ್ ಇತ್ತು. ಸೊ ಅವಾಗ ಈ ರಿಪೋರ್ಟ್ ಬಂದಾಗ ಎಂಟೈರ್ ಪಾರ್ಲಿಮೆಂಟ್ ಸೆಷನ್ ವಾಶ್ ಔಟ್ ಆಯ್ತು. ಸೊ ಎಂಟೈರ್ ಒಳ್ಳೆ ಡಿಸ್ಕಷನ್ ಆಗ್ಬೇಕಾಗಿರೋದ ಸಮಯದಲ್ಲಿ ಎಲ್ಲ ಹಾಳು ಮಾಡಿದ್ರು ಮಾರ್ಕೆಟ್ ಇದನ್ನ ಪಾರ್ಲಿಮೆಂಟ್ ಸೆಷನ್ ಅಂತ ಅನ್ಕೊಂತೀನಿ. ನನಗೆ ಕೊಟ್ಟು ಜನಕ್ಕೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಸರ್, ಆದ್ರೆ ಅಂದ್ರೆ ಈಗ ರಿಪೋರ್ಟ್ ನೇ ಬೇಸ್ಡ್ ಆಗಿ ನೋಡಿದ್ರೆ ಹೂಡಿಕೆದಾರರು ನಿನ್ನೆ ದೊಡ್ಡ ಕುಸಿತ ಆಗ್ಬೇಕಿತ್ತು, ಅಥವಾ ಫಾಲೋಡ್ ಬೈ ಇವತ್ತು ಕೂಡ ಒಂದು ಮಹಾ ಕುಸಿತ ಅನ್ನೋದು ಕಾಣ್ಬೇಕಿತ್ತು. ಆದ್ರೆ ವಾಲಟಿಲಿಟಿ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಒಂದ್ಸಲ ಪಾಸಿಟಿವ್ ಹೋಗುತ್ತೆ, ನೆಗೆಟಿವ್ ಹೋಗುತ್ತೆ, ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ. ಆದ್ರೆ ಅದಾನಿ ಶೇರ್ಸ್ ಗಳು ಪರ್ಟಿಕ್ಯುಲರ್ ಆಗಿ ಅಂತ ನೋಡಿದ್ರೆ ಅವರ 10 ಶೇರ್ಗಳಲ್ಲಿ 7-8 ಶೇರ್ಗಳು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ. ಸೊ ಅಂದ್ರೆ ರಿಪೋರ್ಟ್ ಅನ್ನ ಪರಿಗಣಿಸಿದಾರ ಹೂಡಿಕೆದಾರರು ಇಲ್ಲಿ ಅಂತ? ಸೊ ನಿನ್ನೆ ಅದಾನಿ ಶೇರ್ಗಳು ನೀವು ಹೇಳ್ದಂಗೆ ಎಸ್ ಸ್ವಲ್ಪ ಮಟ್ಟಿಗೆ ಕುಸಿತ ಕಾಣ್ತು. ಬಟ್ ಲಾಸ್ ರಿಕೂಪ್ ಮಾಡಿದ್ರು ಸ್ವಲ್ಪ. ಬಟ್ ಸ್ವಲ್ಪ ಏರ್ಪೇರ್ ಇತ್ತು ಅವ್ರದ್ದು. ಇಂಡಿವಿಜುವಲ್ ಆಗಿ ಅದಾನಿ ಗ್ರೂಪ್ ಶೇರ್ ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಏನೋ ಇರ್ಬೋದೇನೋ ಅನ್ನೋದು ಗುಮಾನಿ ನಡೀತಾ ಇದೆ. ಬಟ್ ಇದು ವಿ ಕಾಂಟ್ ಟೇಕ್ ಇಟ್ ಬಿಕಾಸ್ ಆಫ್ ಹಿಂಡಲ್ಬರ್ಗ್ ರಿಪೋರ್ಟ್ ಇಂದ ಆಗಿರ್ಬೋದು ಅಂತ ಹೇಳಕ್ಕಾಗಲ್ಲ. ಎಂಟೈರ್ ಶೇರ್ ಮಾರ್ಕೆಟ್ ನೋಡ್ಬೇಕಾಗತ್ತೆ ನಾವು. ಯಾವ್ದೋ ಒಂದ್ ಕಂಪನಿನ ಜಡ್ಜ್ ಮಾಡೋದ್ರಿಂದ ಎಂಟೈರ್ ಶೇರ್ ಮಾರ್ಕೆಟ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಚೆಕ್ ಮಾಡ್ಬೇಕಾಗತ್ತೆ. ನಿನ್ನೆ ಸೂಚ್ಯಾಂಕ ಕೆಳಗಡೆ ಬಂದಿದೆ, ಬಟ್ ಲಾಸ್ಟ್ ಟೈಮ್ ನೋಡಿದ್ರೆ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತ ಆಗಿತ್ತು. ಸೊ ಹಂಗಾಗಿ ನಿನ್ನೆ ಸ್ವಲ್ಪ ಸೂಚ್ಯಾಂಕದಲ್ಲಿ ಏರುಪೇರ್ ಆಗಿದೆ. ಹೋದ ವಾರ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಸೂಚ್ಯಾಂಕ ಕೆಳಗಡೆ ಇತ್ತು, BSE ಮತ್ತೆ NSE ಎರಡೂವೆ. ಬಟ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ತಿರ್ಗಾ ಪಾಸಿಟಿವ್ ಟ್ರೆಂಡ್ ಕಾಣ್ತಾ ಇದೆ. ಇದು 2 ಕಾರಣಗಳಿತ್ತು. ಒಂದು ಇನ್ಫ್ಲೇಷನ್ ಫ್ಯಾಕ್ಟರ್, ಒಂದು ಮೊನ್ನೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಎರಡನೇದು ಬಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತೈಲದ ಬೆಲೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇರಾನ್ ವಾರ್ ಆಗತ್ತೆ, ಅಟ್ಯಾಕ್ ಮಾಡ್ತಾರೆ ಇಸ್ರೇಲು, ಮತ್ತೆ ಅದೆಲ್ಲ ಪ್ರಾಬ್ಲಮ್ ನಡೀತಾ ಇದೆ. ಸ್ವಲ್ಪ ಮಿಡ್ಲ್ ಈಸ್ಟ್ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ. ಸೊ ಹಂಗಾಗಿ ಇದ್ರದ್ದು ಏರುಪೇರಿಂದ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇನ್ನೂ ವಾಲಟಾಲಿಟಿ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ 2023ರಲ್ಲಿ ಇಂಪ್ಯಾಕ್ಟ್ ಏನಾಯ್ತು ಮಾರ್ಕೆಟ್ ಮೇಲೆ ಈ ಹಿಂಡಲ್ಬರ್ಗ್ ರಿಪೋರ್ಟ್, ಅದು ಎಲ್ಲೋ ಈ ಸತಿ ಕ್ಯಾರಿ ಫಾರ್ವರ್ಡ್ ಆಗ್ಲಿಲ್ಲ. ಸೊ ನಿನ್ನೆ ಎಕ್ಸ್ಪರ್ಟ್ಸ್ ಅದೇ ಹೇಳ್ತಾ ಇದ್ರು, ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಎಲ್ಲ ಅದನ್ನೇ ಹೇಳ್ತಾ ಇದ್ರು. ಎಲ್ಲೋ ಆಗ್ಬೇಕಾದಂತ ದೊಡ್ಡ ಮಟ್ಟದ ಕುಸಿತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದಾಗ್ಲಿಲ್ಲ. ಯಾಕಂದ್ರೆ ಇದು ಟೈಮಿಂಗ್ ನೋಡ್ ಮಾಡಿದ್ರು. ಇದು 10ನೇ ತಾರೀಕು ರಿಲೀಸ್ ಮಾಡಿದ್ರು, ಸಂಡೇ ರಜಾ ಇತ್ತು, ಮಂಡೇ ಮಾರ್ಕೆಟ್ ಬಂದ ತಕ್ಷಣ ಬೀಳತ್ತೆ ಅಂತ ಅನ್ಕೊಂಡ್ರು, ತುಂಬಾ ಜನ ಕ್ರಾಶ್ ಆಗತ್ತೆ ಅಂತ. ಅದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ಅದು ಸ್ಪಂದಿಸ್ಲಿಲ್ಲ. ಸೊ ಹಂಗಾಗಿ ನಾನು ಅವಾಗಲೇ ಹೇಳ್ದಾಗೆ ನಿಮ್ಗೆ ಇದು ಮಾರ್ಕೆಟ್ ಫ್ಲಕ್ಚುಯೇಷನ್ ಇರೋದು ಏನಕ್ಕೆ ಕಾರಣ ಅಂದ್ರೆ, ಒಂದು ಇನ್ಫ್ಲೇಷನ್ ಟ್ರೆಂಡ್ ಸ್ವಲ್ಪ ಇದರಿಂದ ಡೊಮೆಸ್ಟಿಕ್ ಇನ್ಫ್ಲೇಷನ್. ಎರಡನೇದು ಮಿಡ್ಲ್ ಈಸ್ಟ್ ಅಲ್ಲಿ ಸ್ವಲ್ಪ ಏನಾಗ್ತಾ ಇದೆ ಅಂತ ಇನ್ನೂ ಸರಿಯಾಗಿ ಇದಾಗ್ತಾ ಇಲ್ಲ. ಯಾವಾಗ ಅಟ್ಯಾಕ್ ಮಾಡ್ತಾರೆ ಇರಾನ್ ಇಸ್ರೇಲ್ ಮೇಲೆ, ಅದೊಂದು ಇರೋದ್ರಿಂದ ಸ್ವಲ್ಪ ಏರುಪೇರು ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಬಟ್ 50 ಪಾಯಿಂಟ್ ಕುಸಿತ ಮತ್ತೆ 150 ಪಾಯಿಂಟ್ ಕುಸಿತ ಆಗಿರೋದ್ರಿಂದ ಏನು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಲ್ಲ ಅಂತ ಅನ್ಕೊಂತೀನಿ. ಸೆಕ್ಟರ್ ವೈಸ್ ಬೇರೆ ಸೆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಚೆನ್ನಾಗಿತ್ತು ನಿನ್ನೆ. ಸೊ ಹಂಗಾಗಿ ಇದರಿಂದ ಹಿಂಡಲ್ಬರ್ಗ್ ರಿಪೋರ್ಟ್ ಜಾಸ್ತಿ ಪರಿಣಾಮ ಬೀರಿಲ್ಲ ಅಂತ ಒಂದು ಕನ್ಕ್ಲೂಡ್ ಮಾಡ್ಬೋದು ನಿನ್ನೆ ಮಾರ್ಕೆಟ್ ಮೇಲೆ. ಸರ್, ಅಂದ್ರೆ ಹೂಡಿಕೆದಾರರಿಗೆ ನಮ್ಮ ದೇಶದ ಷೇರುಪೇಟೆ ಮೇಲೆ ನಂಬಿಕೆ ಇದೆ. ಹಂಗೆ ಭಾರತದ ಬೆಳವಣಿಗೆ ಗ್ರೋತ್ ಏನ್ ಹೇಳ್ತಾರೆ ಅದು ಇನ್ನೊಂದು 10 ವರ್ಷಕ್ಕೆ ಖಂಡಿತ ನಂಬಿಕೆ ಇದೆ. ಅದಕ್ಕೋಸ್ಕರ ಅವರು ಎಂತದೇ ಯುದ್ಧ ಆಗ್ಲಿ ಅಥವಾ ಏನೇ ವರದಿಗಳು ಬರ್ಲಿ, ನಮ್ಮ ಹೂಡಿಕೆನ ನಾವು ಮುಂದುವರ್ಸೋಣ ಅಂತ ನಿರ್ಧಾರ ಮಾಡಿರ್ಬೋದು. ಬಹುಶಃ ಅದರಿಂದನೇ ಇದು ಬ್ಯಾಲೆನ್ಸ್ ಆಗಿದೆ ಅನ್ಸುತ್ತೆ ಷೇರ್ಪೇಟೆ. ಹೌದು, ಷೇರ್ಪೇಟೆ ಆಕ್ಚುಲಿ ಈಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ ನಮ್ಮಲ್ಲಿ, ಇನ್ವೆಸ್ಟರ್ಸ್ ಅಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ. ಈಗ ಬರ್ತಾ ಇರೋರೆಲ್ಲ ಸುಮ್ನೆ ಯಾರೋ ಬ್ರೋಕರ್ ನಂಬ್ಕೊಂಡು ಅಥವಾ ಯಾರೋ ಟಿವಿ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕಿಂತ ಆಕ್ಚುಲಿ ಈಗ ಅವೇರ್ನೆಸ್ ಇರೋದ್ರಿಂದ ಓದ್ತಾರೆ, ತಿಳ್ಕೊಂತಾರೆ ವಿಷಯಗಳು. ಸೊ ಯೋಚನೆ ಮಾಡಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಎಲ್ಲೋ ಅವೇರ್ನೆಸ್ ಇರೋದ್ರಿಂದ ಅವರು
ತಿಳ್ಕೊಳ್ಳೋದ್ರಿಂದ, ವಿಷಯಗಳು ತಿಳ್ಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ಎಲ್ಲೋ ಒಂಥರ ವಾಲ್ಟಾಲಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಜರ್ಕ್ಸ್ ಇದ್ದೇ ಇರುತ್ತೆ. ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಥವಾ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ, ಆ ಜರ್ಕ್ ಇದ್ದೇ ಇರುತ್ತೆ. ಆ ಜರ್ಕಿಂದ ಸ್ವಲ್ಪ ಏರುಪೇರುಗಳು ಕಾಣ್ತಾನೆ ಇರುತ್ತೆ. ಅದು ಬರೀ ಇಂಡಿಯಾ ಒಂದಕ್ಕೆ ಸೀಮಿತ ಆಗಿಲ್ಲ, ಇಡೀ ಇಂಟರ್ನ್ಯಾಷನಲ್ ಎಲ್ಲಾ ಮಾರ್ಕೆಟ್ ಗಳಲ್ಲೂ ಈ ಪ್ರಾಬ್ಲಮ್ಗಳು ಇದೆ. ಸೊ ಶೇರ್ ಮಾರ್ಕೆಟ್ ಅಂದ್ರೆ ಇಟ್ ಈಸ್ ಬೌಂಡ್ ಬೈ ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಾವೇನ್ ನೋಡ್ಬೇಕು ಅಂದ್ರೆ ಒಂದು 15 ದಿವಸದ್ದು, 1 ತಿಂಗಳದ್ದು ಮಾರ್ಕೆಟ್ ಟ್ರೆಂಡ್ ನೋಡ್ಕೊಂಡು ಡಿಸಿಷನ್ ಗಳನ್ನ ತಗೋಬೇಕಾಗತ್ತೆ. ಒನ್ ಡೇ ತಗೊಂಡು ನಾವ್ ಹಿಂಗೆ ಆಗ್ಬಿಡ್ತು, ಇದರಿಂದ ಈ ತರ ಆಯ್ತು ಅನ್ನೋದು ಅನಲೈಸ್ ಮಾಡೋದು ತಪ್ಪು ಅಂತ ಅನ್ಸುತ್ತೆ. ಬಟ್ ನಿನ್ನೆ ಮೊನ್ನೆ ರಿಪೋರ್ಟ್ ನೋಡೋ ಪ್ರಕಾರ ಯಾವ್ದು ಈ ರಿಪೋರ್ಟ್ ಇಂದ ಯಾವ್ದು ಇನ್ಫ್ಲೂಯೆನ್ಸ್ ಆಗಿಲ್ಲ ಅಷ್ಟೊಂದ್ ಮಟ್ಟಿಗೆ ಅಂತ ಕ್ಲಿಯರ್ ಪಿಕ್ಚರ್ ಆಗಿ ತೋರಿಸ್ತಾರೆ ಅಷ್ಟೇ. ಹಾ ಸರ್. ಮತ್ತೆ ನಮ್ಮ ದೇಶದ ಷೇರ್ ಪೇಟೆಯಲ್ಲಿ ಈಗ ನಾವು ರಿಟೈಲ್ ಇನ್ವೆಸ್ಟರ್ಸ್ ಅಥವಾ ಈಗ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಜೊತೆಗೆ ಅಂದ್ರೆ ಮಾರ್ಕೆಟ್ ನ ಫ್ಲಕ್ಚುಯೇಷನ್ ಗೆ ಈ FIIಗಳು ಪ್ರಮುಖ ಕಾರಣ ಆಗ್ತಾರೆ. ಅಂದ್ರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಥವಾ ತಗೊಳ್ತಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಂದ್ರೆ ಕೆಲವು ತಿಂಗಳುಗಳಿಂದ ನೋಡಿದ್ರೆ ಹೆಚ್ಚು ಅವರು ಇನ್ಪುಟ್ ಇಲ್ಲ, ಔಟ್ಪುಟ್ ಅಲ್ಲಿ ಇದ್ದಾರೆ ಅಥವಾ ನ್ಯೂಟ್ರಲ್ ಆಗಿದ್ದಾರೆ ಅನ್ನೋದು ಒಂದು ರೀತಿ ಕಾಣಿಸ್ತಿದೆ. ಈ ಯಾವುದೇ ಒಂದು ಷೇರು ಈ ಹಿಂಡೆನ್ಬರ್ಗ್ ರಿಪೋರ್ಟ್ ಹಿನ್ನೆಲೆ ನೋಡಿದ್ರು, ಅಂದ್ರೆ ಅದಾನಿ ಅಂತ ನೋಡಿದ್ರು, ಅವರವರದ್ದು ಏನಿದೆ ಯಾವ್ದೋ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಅಥವಾ ಶೆಲ್ ಕಂಪ್ನಿಗಳಿಂದ ಇದ್ರ ಮೇಲೆ ಹೂಡಿಕೆ ಮಾಡಿ ಮತ್ತೆ ತಗ್ಗಿಯೋ ಒಂದು ಹಾದಿಯಲ್ಲಿ ಈ ಏರಿಳಿತಗಳನ್ನ ಕೃತಕವಾಗಿ ಸೃಷ್ಟಿಸಿದ್ದಾರೆ ಅನ್ನೋದು. ಈ ಕೃತಕವಾಗಿ ಏರಿಸೋದು, ಕೃತಕವಾಗಿ ಇಳಿಸೋದು ಇದೆಯಲ್ಲ, ಇದು ಹೆಂಗ್ ವರ್ಕ್ ಆಗುತ್ತೆ ಸರ್? ಅದು ನಿಜ ಆಕ್ಚುಲಿ ಆಗ್ತಾ ಇರುತ್ತಾ ಇದು? ಅಲ್ಲ, ಅದು ಇರುತ್ತೆ ಸರ್. ಒಂದು ಸ್ಟಾಕ್ ಮಾರ್ಕೆಟ್ ಅಂತ ನಾವು ತಗೊಂಡ್ರೆ ಒಂದು ಈ ತರ ಫ್ಯಾಕ್ಟರ್ಸ್ ಗಳು ಇರುತ್ತೆ. ಓಕೆ, ಕೆಲವರು ಬೇರೆ ಬೇರೆ ಐಲ್ಯಾಂಡ್ಸ್ ಗಳಿಂದ ಪಂಪ್ ಮಾಡೋರು ಇರ್ತಾರೆ ದುಡ್ಡನ್ನ, ಫಂಡ್ ಗಳು ಕ್ರಿಯೇಟ್ ಮಾಡೋದು. ಬಟ್ ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲೂ ಯಾವುದೇ ಒಂದು ಫಂಡ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಅವರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತೆ ಸುಮಾರು KYC ಎಲ್ಲ ಇದೆ. ಸೊ ಸುಮ್ನೆ ಯಾವ್ದೋ ಒಂದು ಫಂಡ್ ಕ್ರಿಯೇಟ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡೋಕೆ ಆಗಲ್ಲ. ಯಾಕಂದ್ರೆ ಇದು ಹೆಚ್ಚಿನ ರೀತಿಲಿ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಏನ್ ಮಾಡಿದ್ದಾರೆ, ಒಂದು ಈ ತರ ಪ್ರಾಬ್ಲಮ್ಗಳು ಎಲ್ಲಾ ದೇಶಕ್ಕೂ ಆಗ್ತಾ ಇದೆ. ಒಂದೇ ಮಾರ್ಕೆಟ್ಗೆ ಅಂತ ಇಲ್ಲ ಅಥವಾ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಅಂತ ಇಲ್ಲ. ಸೊ ಎಲ್ಲಾ ಕಂಟ್ರಿಗಳಲ್ಲೂ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಎಲ್ಲಾರು ಏನ್ ಮಾಡಿದ್ದಾರೆ, ಕೂತು ಒಂದು ಡಿಸೈಡ್ ಮಾಡಿ ಸೊ ಈ ತರ ನಾವು ಡ್ಯೂ ಡಿಲಿಜೆನ್ಸ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಫಂಡ್ ಹೊಸದಾಗಿ ಈ ಕಾರ್ಪಸ್ ಬರಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬರುತ್ತೆ ಅಂದ್ರೆ ಅದಕ್ಕೆ ಆದಂತ ಸುಮಾರು ರೆಸ್ಟ್ರಿಕ್ಷನ್ಸ್ ಇದೆ, ಸುಮಾರು ಫ್ರೇಮ್ ವರ್ಕ್ಸ್ ಇದೆ ಅದಕ್ಕೆ. ಸೊ ಅವ್ರದ್ದು ಯಾವ್ಯಾವ ತರ ರಿಸ್ಕ್ ಬ್ಯಾಕ್ ಗ್ರೌಂಡ್ ಪಾಲಿಸಿಗಳಿದೆ ಅದೆಲ್ಲಾನು ಆಸ್ ಪರ್ ನಾರ್ಮ್ಸ್ ಏನಿದೆ ಅದನ್ನ ಡಿಫೈನ್ ಮಾಡಿದ್ದಾರೆ, ಅದ್ರ ಪ್ರಕಾರನೇ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇವನ್ ಎಲ್ಲಾ ತರ ಹೊಸ ತರ ಇನ್ಸ್ಟ್ರೂಮೆಂಟ್ಸ್ ಏನೇನ್ ಬರ್ಬೇಕು ಮಾರ್ಕೆಟ್ ಅಲ್ಲಿ, ಯಾರು ಎಂಟರ್ ಆಗ್ತಾ ಇದಾರೆ ಅವ್ರ ಬಗ್ಗೆ ಡ್ಯೂ ಡಿಲಿಜೆನ್ಸ್ ಆಗತ್ತೆ, ಅವ್ರ ಬಗ್ಗೆ ಮಾಹಿತಿಗಳು ಇರುತ್ತೆ ಅವ್ರ ಹತ್ರ. ಸೊ ಎಲ್ಲೋ ಒಂದ್ ಕಡೆ ಇದು ಒಳ್ಳೆ ಇದರಿಂದ ಸೋರ್ಸ್ ಇಂದ ಬರ್ತಾ ಇಲ್ಲ, ಇದು ಯಾವ್ದೋ ಟ್ರಸ್ಟೆಡ್ ಸೋರ್ಸ್ ಇಂದ ಬರ್ತಾ ಇಲ್ಲ, ಅಥವಾ ಇದು ಯಾವ್ದೋ ಕೆಲವು ಐಲ್ಯಾಂಡ್ ಕಡೆಯಿಂದ ಮಾತ್ರ ಮಾರ್ಕ್ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರಿಸ್ಟ್ರಿಕ್ಷನ್ಸ್ ನ ಇಂಪೋಸ್ ಮಾಡಿರ್ತಾರೆ. ಸೊ ಮುಂಚೆ ಒಂದ್ಸರಿ ನೀವ್ ಹೇಳ್ದಂಗೆ ಶೆಲ್ ಕಂಪನಿಗಳಿರ್ಬೋದು ಅಥವಾ ಕೆಲವೊಂದು ಟ್ಯಾಕ್ಸ್ ಹೆವನ್ ಕಂಟ್ರೀಸ್ ಇರ್ಬೋದು, ಇಲ್ಲಿಂದ ಹೂಡಿಕೆಗಳು ಆಗ್ತಾ ಇತ್ತು. ಟ್ಯಾಕ್ಸ್ ಹೆವನ್ ಕಂಟ್ರೀಸ್ ಅಂದ್ರೆ ಅದು ಲೀಗಲಿ ಅಲೋಡ್, ಅಲ್ಲಿ ಆ ಕಂಟ್ರಿಗಳಲ್ಲಿ ಲೀಗಲಿ ಅಲೋಡ್, ನಮ್ಗೆ ಇಲ್ಲೀಗಲ್ ಅಂತ ಅನ್ಸ್ಬೋದು ಇಲ್ಲಿ, ಬಟ್ ಅಲ್ಲಿ ಲೀಗಲಿ ಅಲೋಡ್, ಅದು ಫಾರ್ಮೇಶನ್ ಎಲ್ಲ ಮಾಡೋದು, ಆಮೇಲೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲದೆ ಇರೋದು ಅದು ಅಲೋಡ್ ಲೀಗಲಿ ಅಲ್ಲಿ. ಹಂಗಾಗಿ ಅಲ್ಲಿಂದ ಮಾಡ್ತಾರೆ. ಬಾಮಾಸ್ ಇರ್ಬೋದು ಅಥವಾ ಮಾರಿಷಿಯಸ್ ಇರ್ಬೋದು, ಕೇಮನ್ ಐಲ್ಯಾಂಡ್ಸ್ ಇರ್ಬೋದು, ಈ ತರ ಸುಮಾರು ಕಂಟ್ರೀಸ್ ಇದೆ, ಐಲ್ಯಾಂಡ್ ಗಳಿದೆ, ಅಲ್ಲಿಂದ ಮಾಡ್ತಾರೆ. ಯಾಕಂದ್ರೆ ಇದು ಮಾಡೋವಾಗ ಏನ್ ಮಾಡ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು, ಮತ್ತೆ ಯಾವ ತರ ಫಂಡ್ ಇಂದ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಯಾವ ತರ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಗಳು ನಡೀತಾ ಇದೆ ಅಲ್ಲಿ, ಅದೆಲ್ಲ ರಿಸ್ಟ್ರಿಕ್ಷನ್ಸ್ ಗಳಿದೆ. ಯಾವ್ದ್ರಲ್ಲಿ ರಿಜಿಸ್ಟರ್ ಆಗ್ತಾರೆ, ಯಾವ ತರ ಇನ್ವೆಸ್ಟ್ ಮಾಡ್ತಾರೆ, ಅವ್ರಿಗೆ ಏನ್ ಕ್ರೈಟೀರಿಯಾಸ್ ಇದೆ, ಅದನ್ನೆಲ್ಲ ಚೆಕ್ ಮಾಡೋ ಅಂತ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಬಿಟ್ಟು ಟ್ರ್ಯಾಕ್ ಮಾಡ್ತಾ ಇದಾರೆ, KYC ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನೇ ಒಂದು ಟ್ರಿಗರ್ ಆದ್ರೂ ಅದಕ್ಕೆ ಆಕ್ಷನ್ ಲಿಂಕ್ ಆಗಿದೆ, ಪ್ಲಾಟ್ಫಾರ್ಮ್ ಗಳು ಇಂಟರ್ಲಿಂಕ್ ಆಗಿದೆ, ಟ್ರೇಡಿಂಗ್ ಪ್ರೋಸೆಸ್ ಗಳನ್ನೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಆದ್ರೂ ಟ್ರಿಗರ್ ಆಗುತ್ತೆ, ಎಂಟೈರ್ ಮಾರ್ಕೆಟ್ ಟ್ರಿಗರ್ ಆಗುತ್ತೆ. ಸೊ ಅದನ್ನ ಆದಷ್ಟು ಅಲ್ಲೇ ನೋಡಿ ಅಲ್ಲೇ ಮೊಳಕೆಯಲ್ಲೇ ಅದನ್ನ ನಾಶ ಮಾಡುವಂತ ಪರಿಸ್ಥಿತಿಗಳು ಇದೆ ಈಗ. ಸೊ ಆತರ ಸಿಸ್ಟಮ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗ್ಬೋದು, ಬಟ್ ದೊಡ್ಡ ಪ್ರಮಾಣದಲ್ಲಿ ಆಗಿ ಮಾರ್ಕೆಟ್ನೇ ಕ್ರಾಶ್ ಮಾಡುವಂತ ಸ್ಥಿತಿಗಳು ಈಗ ಬರ್ತಾ ಇಲ್ಲ ಸರ್. ಸೊ ಅದನ್ನ ನಾವು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಈಗ ಹಿಂಡೆನ್ಬರ್ಗ್ ರಿಸರ್ಚ್ ಅನ್ನೋ ಕಂಪನಿ ಇದೆಯಲ್ಲ, ಅಂದ್ರೆ ಶಾರ್ಟ್ ಸೆಲ್ಲರ್ ಕಂಪನಿ ಅಂತ ಅದನ್ನ ಗುರುತಿಸ್ತಾರೆ. ಈ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಏನಾಗುತ್ತೆ ಇದು ಮಾರ್ಕೆಟ್ ಅಲ್ಲಿ, ಮತ್ತೆ ಇಂಥ ರಿಪೋರ್ಟ್ ಗಳಿಂದ ಅಥವಾ ಈ ತರ ಪರಿಸ್ಥಿತಿಗಳೇ ಅವ್ರಿಗೇನಾದ್ರು ಲಾಭ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತಾ? ಲಾಭ ಅಂದ್ರೆ ಏನಿಲ್ಲ, ಇದು ರಿಸರ್ಚ್ ಬೇಸ್ಡ್ ಫರ್ಮ್ಗಳು ಅವರು ಹುಟ್ಟಾಕದೇ ಹಿಂಗೆ
ಏನಂದ್ರೆ ಅವ್ರದ್ದು ಶಾರ್ಟ್ ಸೆಲ್ಲರ್ ರಿಸರ್ಚ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಂಪನಿಗಳನ್ನ ಈ ಸೇಲ್ ಮಾಡ್ತಾರಲ್ಲ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಸೇಲ್ ಮಾಡೋ ಅಂತ ಇದನ್ನ ಅವರು ಟ್ರ್ಯಾಕ್ ಮಾಡಿ ಇಂಥ ಕಂಪನಿಲಿ ಹಾಕಿ ಇಂಥ ಕಂಪನಿಲಿ ಹಾಕ್ಬೇಡಿ ಇಂಥ ಕಂಪನಿಲಿ ಹಾಕಿದ್ರೆ ಇಷ್ಟು ರಿಸ್ಕ್ ಫ್ಯಾಕ್ಟರ್ ಇದೆ. ಸೊ ಈ ತರ ಅನಾಲಿಸಿಸ್ ಮಾಡ್ತಾರೆ ಅವರು. ಸೊ ಸೇಲ್ ಪೊಸಿಷನ್ಸ್ ನಾರ್ಮಲಿ ಸೇಲ್ ಮಾಡುವಾಗ ಯಾವ ತರ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಟೈಮಿಂಗ್ ಯಾವಾಗಿದೆ, ಅದು ಬೇಸ್ ಆಗಿ ಅವ್ರದ್ದು ರಿಸರ್ಚ್ ಮಾಡ್ಬಿಟ್ಟು ಅದನ್ನ ಶೇರ್ ಮಾಡ್ತಾರೆ ಇನ್ವೆಸ್ಟರ್ಸ್ಗೆ. ಸೊ ಅದನ್ನ ಇನ್ವೆಸ್ಟರ್ಸ್ ನ ತಗೊಂಡು ಅದನ್ನ ಮಾರ್ಕೆಟ್ ಅಲ್ಲಿ ಇದನ್ನ ಡೇಟಾನ ಯೂಸ್ ಮಾಡ್ಕೊಂಡು ಅವರು ಡಿಸಿಷನ್ಸ್ ತಗೊಂತಾರೆ. ಸೊ ಇದು ಬಂದು ಪ್ರೈಮರಿ ಕೆಲಸ ಹಿಂಡನ್ಬರ್ಗ್. ಸೊ ದೇ ಆರ್ ಓನ್ಲಿ ಫೋಕಸಿಂಗ್ ಆನ್ ಶಾರ್ಟ್ ಸೇಲ್ ಮಾರ್ಕೆಟ್. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ರಿಸರ್ಚ್ ಗಳು ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತ ಹೂಡಿಕೆದಾರರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ ಮಾಹಿತಿ ಕೊಡೋದು, ಇದೆಲ್ಲ ಮಾಡ್ತಾ ಇದಾರೆ ಅವರು. ಬಟ್ ಒಂದು ಏನಾಯ್ತು ಅಂದ್ರೆ ಈ ಪರ್ಟಿಕ್ಯುಲರ್ ರಿಪೋರ್ಟ್ ಕೊಡುವಾಗ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಸುಮಾರು ಗುಮಾನಿಗಳಿದೆ. ಯಾರ್ ಫೌಂಡ್ರು, ಯಾರ್ ಇನ್ವೆಸ್ಟ್ರು, ಯಾಕಂದ್ರೆ ಅಲ್ಲಿ ಫೌಂಡರ್ ಯಾರಿದ್ದಾರೆ ಒಬ್ರು, ಅವರು ಭಾರತದ ವಿರುದ್ಧವಾಗಿ ಕೆಲವು ಸರಿ ನಡ್ಕೊಂಡಿದ್ದಾರೆ. ಓಕೆ, ಸುಮಾರು ಹೆಸರೆಲ್ಲ ಹೇಳಕ್ ಇಷ್ಟಪಡಲ್ಲ ನಾನು, ಬಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಅದೆಲ್ಲ ಹೆಸರು. ಬಟ್ ಅದು ಭಾರತ ವಿರುದ್ಧ ಚಟುವಟಿಕೆಗಳಲ್ಲಿ ಅವ್ರು ಭಾಗವಾಗಿದ್ದಾರೆ. ಅವರು ಸುಮಾರು ಅಂತ ಅವ್ರ ಬಗ್ಗೆ ಇಲ್ಲಿಂದ ಆರೋಪಗಳಿದೆ. ಸೊ ಎಲ್ಲೋ ಒಂದ್ ಕಡೆ ಫಂಡಿಂಗು ಯಾವ್ದೋ ದೇಶದಿಂದ ಬರ್ತಾ ಇದೆ. ಸೊ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಬರೀ ಇದು US ಬೇಸ್ ಹಿಂಡನ್ಬರ್ಗ್ ಒಂದ್ 5-6 ಜನ ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ ಅಲ್ಲ ಇದು. ಇದರಿಂದ ದೊಡ್ಡ ನೆಟ್ವರ್ಕ್ ಇದೆ. ಇದ್ರಲ್ಲಿ ಭಾರತದವರು ಇದಾರೆ ಅಂತ ನನ್ಗೆ ಅನ್ಸ್ತಾ ಇದೆ. ಸೊ ಒಂದು ಥರೋ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ. ಥರೋ ಇನ್ವೆಸ್ಟಿಗೇಷನ್ ಮಾಡಿ ಇದರಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇದನ್ನ ಇಲ್ಲಿಗೆ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ ಅಥವಾ ಇಗ್ನೋರ್ ಮಾಡಕ್ಕಾಗಲ್ಲ. ಸೊ ಇದು ನಮ್ಮ ಶೇರ್ ಮಾರ್ಕೆಟ್ ಹಾಳು ಮಾಡ್ಬೇಕು ಅಂತ ಹೊರಟಿರೋ ಪ್ಲಾನ್ ಅಲ್ಲಿ ಇದ್ರೆ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿ ಇದರಿಂದ ಯಾರ್ಯಾರಿದ್ದಾರೆ, ಇವ್ರ ಉದ್ದೇಶ ಏನು, ಯಾಕೆ ಒಂದೇ ಕಂಪನಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ 23ರಲ್ಲಿ ಬಂದಂತ ರಿಪೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಇದ್ರಲ್ಲಿ ಯಾವ್ದು ಹುರುಳಿಲ್ಲ, ಮ್ಯಾಲಿಷಿಯಸ್ ಇಂಟ್ರೆಸ್ಟ್ ಇಟ್ಕೊಂಡು ಅಲಿಗೇಷನ್ಸ್ ಮಾಡಿದ್ದಾರೆ ಅಂತೆಲ್ಲ ಆಯ್ತು. ಆಮೇಲೆ ಕ್ಲೀನ್ ಚೀಟ್ ಕೊಟ್ಟು ಆಯ್ತು ಅದಾನಿ ಗ್ರೂಪ್ಸ್ಗೆ. ತಿರ್ಗಾ ಯಾಕೆ ಬರ್ತಾ ಇದಾರೆ ಇವರು, ಒಂದ್ ಕಂಪ್ನಿನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ತಿರ್ಗಾ ಇಲ್ಲಿ ಇಂಡಿಯಾಲಿ ಎಲ್ಲಾ ಇದ್ರಲ್ಲೂ ಅದಾನಿ ಅಂತಾನೆ ಹೇಳ್ತಾ ಇದಾರೆ, ಎಲ್ಲಾ ಇದ್ರಲ್ಲೂ ಹೇಳ್ತಾ ಇದಾರೆ. ಯಾಕೆ ಇಲ್ಲೂ ಯಾಕೆ ಅದೇ ಮಾಡ್ತಾ ಇದಾರೆ? ಸೊ ಏನೋ ಒಂದು ಇರ್ಬೇಕಿಲ್ಲಿ, ಇಲ್ಲಿಂದ ಟ್ರಿಗರ್ ಮಾಡೋ ಬದಲು ಅಲ್ಲಿಂದ ಮಾಡಿಸ್ತಾ ಇದಾರಾ, ಯಾರ್ಯಾರಿದ್ದಾರೆ ಇದ್ರಿಂದ, ಇದೆಲ್ಲ ಆಚೆ ಬರ್ಬೇಕಾಗತ್ತೆ. ಸೊ ಇಷ್ಟಕ್ಕೆ ಬಿಡಬಾರ್ದು ಅಂತ ಅಂತೀನಿ ನಾನು. ಇದಕ್ಕೆ ತರೋ ಇನ್ವೆಸ್ಟಿಗೇಷನ್ ಆಗ್ಬೇಕು. ಯಾಕಂದ್ರೆ ಇದು ಜನಗಳ ಇನ್ವೆಸ್ಟರ್ಸ್ ನ ಎಲ್ಲೋ ಒಂದ್ ಕಡೆ ಕಡೆಗಾಣಿಸ್ತಾ ಇದ್ದಾರೆ. ಇದ್ರಲ್ಲೆಲ್ಲ ಸರ್ಕಾರದವರು ಇದನ್ನ ಸ್ಟ್ರೈಟ್ ಆಗಿ ತಗೊಂಡು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಇದನ್ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರಿದ್ದಾರೆ, ಏನಕ್ಕಾಗಿದೆ ಈ ತರ, ಏನಕ್ಕೆ ಈ ತರ ರಿಪೋರ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಸೊ ಈ ರಿಪೋರ್ಟ್ ಬೇಸ್ ಏನು, ಎಲ್ಲಿಂದ ತಗೊಂತಾ ಇದ್ದಾರೆ ಇನ್ಪುಟ್ಸ್, ಇದಕ್ಕೆ ಯಾರು ಕೊಡ್ತಾ ಇದ್ದಾರೆ, ಇದೆಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗುತ್ತೆ. ಸರ್, ಅಂದ್ರೆ ಹಿಂಡನ್ಬರ್ಗ್ ರಿಪೋರ್ಟ್ ಮೂಲಕ ಏನಾದ್ರೆ ಒಂದು ಗುಮಾನಿ ಅಂತೂ ಉಂಟಾಗಿದೆ ಈ ಹೂಡಿಕೆದಾರರಲ್ಲಿ. ಮತ್ತೆ ನೀವು ಹೇಳ್ದಂತೆ ಕಳೆದ ವರ್ಷ ಏನಾಗಿತ್ತು, ಇದೇ ರೀತಿ ರಿಪೋರ್ಟ್ ಬಂದಾಗ ಸದನದಲ್ಲಿ ಭಾರಿ ಚರ್ಚೆ ಆಯ್ತು. ಇದೇ ಚರ್ಚೆಯಲ್ಲಿ ಎಲ್ಲ ಕಾಲಹರಣ ಆಗೋಯ್ತು. ಮತ್ತೆ ಅದೇ ರೀತಿ ಆಗೋ ಚಾನ್ಸಸ್ ಇದೆ. ಸೊ ಸೆಬಿ ಅವರು ಯಾವ ರೀತಿ ಸ್ಟೆಪ್ ನ ತಗೊಳ್ತಾರೆ ಇಲ್ಲಿ, ಮತ್ತೆ ಈ ಸುದ್ದಿಗಳು ಇಂತ ರಿಪೋರ್ಟ್ ಗಳ ಬಗ್ಗೆ ಹೂಡಿಕೆದಾರರು ಹೇಗಿರ್ಬೇಕು? ಓಕೆ, ಮೊದಲನೇದಾಗಿ ಸೆಬಿ ಅವರು ಇದಕ್ಕೇನು ರಿಯಾಕ್ಟ್ ಮಾಡ್ಬೇಕಾಗಿಲ್ಲ, ಆಗ್ಲೇ ಮಾಡಾಯ್ತು. ಆರೋಪ ಬಂದಿದ್ದು ಸೆಬಿ ಚೇರ್ಪರ್ಸನ್ ಮೇಲೆ ಬಂದಿತ್ತು. ಸೊ ಸೆಬಿ ಚೇರ್ಪರ್ಸನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನೇನ್ ಮಾಡ್ತಾರೆ, ಹೆಂಗ್ ಮಾಡ್ತಾ ಇದ್ರು, ಮತ್ತೆ ಅವ್ರದ್ದು ಟ್ರಾನ್ಸಾಕ್ಷನ್ ಏನಿತ್ತು, ಎಷ್ಟು ಟ್ರಾನ್ಸ್ಪರೆನ್ಸಿ ಇದ್ರು, ಮತ್ತೆ ಅವರು ಜಸ್ಟಿಫಿಕೇಶನ್ ಕೊಟ್ಟಾಗ ಹೋಗಿದೆ. ಸೊ ಹಂಗಾಗಿ ಅದು ವಿಷಯ ಅಲ್ಲಿಗೆ ಮುಗೀತು. ಅವ್ರ ಮೇಲೆ ಆರೋಪ ಬಂದಿತ್ತು, ಅವರು ಇನ್ವೆಸ್ಟ್ ಮಾಡಿದ್ದಾರೆ ಆ ಫಂಡ್ ಅಲ್ಲಿ. ಆ ಫಂಡ್ ಇಂಟರ್ನ್ ಅದಾನಿ ಗ್ರೂಪ್ಸ್ ಅಲ್ಲಿ ಇನ್ವೆಸ್ಟ್ ಆಗಿದೆ. ಸೊ ಅದನ್ನು ಸೋರ್ಸ್ ಬಂದು ಕ್ವಶನ್ ಆಗಿತ್ತು. ಸೊ ಅದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಕಟ್ಟಾಗಿ ಅವರು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವರು ಸೆಬಿ ಓಲ್ಡ್ ಟೈಮ್ ಮೆಂಬರ್ ಆದಾಗ ಆ ಕಂಪನಿಲಿ ಆತರ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು
ಎಲ್ಲಾನು ವಾಪಸ್ ತಗೊಂಡಿದ್ರು, ಯಾವ್ದು ಇರ್ಲಿಲ್ಲ ಅದ್ರ ಬಗ್ಗೆ ಅಂತ ಹೇಳಿ ಕ್ಲಿಯರ್ ಮಾಡಿದ್ದಾರೆ. ಡೌಟ್ಸ್ ಕ್ಲಿಯರ್ ಬಂದಿತ್ತು, ಆರೋಪಕ್ಕೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಸೆಕೆಂಡ್ ಪಾಯಿಂಟ್ ಬಂದಿದ್ದು ಸೆಬಿ ಮೇಲೆ ಡೈರೆಕ್ಟ್ ಆರೋಪ ಬಂದಿತ್ತು. ಒಂದು ಬ್ಲಾಕ್ ಸ್ಟೋನ್ ಕಂಪನಿ ಅಂತ ಯಾವ್ದಿದೆ, ಅದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಲ್ಲಿ ಅದಕ್ಕೆ ಬೇಕಾದಂತ ಅವಕಾಶಗಳನ್ನ ಮಾಡ್ಕೊಟ್ಟಿದ್ದಾರೆ. ಅದ್ರ ಬೇಕಾದಂತ ಯಾವ ತರ ಮಾಡ್ಬೇಕಾಯ್ತೋ ಅದೇ ತರ ಬದಲಾವಣೆಗಳು ಮಾಡಿದ್ದಾರೆ ಸೆಬಿ ಕಡೆಯಿಂದ ಅಂತ ಒಂದು ಆರೋಪ ಇತ್ತು. ಆ ಆರೋಪಕ್ಕೆ ಕ್ಲಿಯರ್ ಆಗಿ ಸೆಬಿಯಿಂದ ರೆಸ್ಪಾಂಡ್ ಮಾಡಾಗಿದೆ ಆಗ್ಲಿ, ಅದೇ ಹೇಳಿದ್ದಾರೆ. ಸೊ ನೋಡಪ್ಪ, ಈ ತರ ಯಾರೋ ಒಂದು ಪರ್ಸನ್ ಮೇಲೆ ನಿಂತಿಲ್ಲ, ಅದು ಡಿಸಿಷನ್ ಮೇಕಿಂಗ್. ಅದಕ್ಕೊಂದು ಬೋರ್ಡ್ ಅಂತ ಇದೆ, ಬೋರ್ಡ್ ಅಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ, ಮತ್ತೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಸೊ ಅದು ಕನ್ಸಲ್ಟೇಷನ್ ಪ್ರೊಸೆಸ್ ಮುಖಾಂತರ ಡಿಸಿಷನ್ ತಗೊಂತಾರೆ. ಸೊ ಚೇರ್ಪರ್ಸನ್ ಇಸ್ ನಾಟ್ ದ ಓನ್ಲಿ ಪರ್ಸನ್ ವಿಲ್ ಮೇಕ್ ದ ಡಿಸಿಷನ್. ಸೊ ಹಂಗಾಗಿ ಅದು ಬೋರ್ಡ್ ಅಲ್ಲಿ ಇಟ್ಟು ಡಿಸಿಷನ್ ತಗೊಂಡು ಎಲ್ಲ ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸಿ ಪ್ರಕಾರನೇ ಮಾಡಿದ್ದಾರೆ ಅದು. ಸೊ ಹಂಗಾಗಿ ಇದನ್ನ ಯಾವ್ದು ಒಂದು ಕಂಪನಿಗೆ ಫೇವರ್ ಮಾಡಬೇಕು, ಯಾಕಂದ್ರೆ ಅವ್ರ ಹಸ್ಬೆಂಡ್ ಆ ಕಂಪನಿಲಿ ಇದ್ರು ಅಂದ್ಬಿಟ್ಟು ಅದಕ್ಕೆ ಫೇವರ್ ಮಾಡ್ಬೇಕು ಅನ್ನೋ ರೀತಿಲಿ ಯಾವ್ದು ನಡೆದಿಲ್ಲ ಅಂತ ಕ್ಲಿಯರ್ ಜಸ್ಟಿಫೈ ಮಾಡಿದ್ದಾರೆ. ಅದನ್ನ ಇಂಡರ್ಬರ್ಗ್ ರಿಪೋರ್ಟ್ ಅವರು ಏನು ಇದು ಮಾಡಿಲ್ಲ, ಅದಕ್ಕೆ ತಿರ್ಗಾ ಅದಕ್ಕೇನು ಕ್ವಶನ್ ಮಾಡಿಲ್ಲ, ಅದಕ್ಕೆ ಅಲ್ಲಿಗೆ ಸುಮ್ನೆ ಆಗ್ಬಿಟ್ರು. ಅದ್ರ ಬಗ್ಗೆ ತಿರ್ಗಾ ತಕಾರ ಎತ್ತಿಲ್ಲ ಅವರು, ಅಲ್ಲಿಗೆ ನಿಲ್ಸ್ಬಿಡಿದ್ದಾರೆ. ಹಂಗಾಗಿ ಸೆಬಿ ಏನ್ ಹೇಳ್ಬೇಕಾಗಿತ್ತು, ಅವ್ರ ಪಾಯಿಂಟ್ ಇಂದ ಯಾವ ವಿಷಯವಾಗಿ ಮಾತಾಡ್ಬೇಕಾಯ್ತೋ ಅದನ್ನ ಸೆಬಿ ಕ್ಲಾರಿಫೈ ಮಾಡಾಗಿದೆ. ಸೊ ಚೇರ್ಪರ್ಸನ್ ಕಡೆಯಿಂದ ಏನ್ ಮಾತಾಡ್ಬೇಕಾಯ್ತೋ ಅದು ಚೇರ್ಪರ್ಸನ್ ಕಡೆಯಿಂದ ಕ್ಲಾರಿಫೈ ಆಗಿದೆ. ನನಗೆ ಅನ್ಸತ್ತೆ ಇದು ಮುಗಿದೋ ವಿಷಯ. ಬಟ್ ಇನ್ನೊಂದು, ಯಾಕಂದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಇಟ್ಕೋಬೇಕಾಗಿರೋದ್ರಿಂದ, ಸೊ ದೇರ್ ವಾಸ್ ಸಮ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೂ ನನ್ ಪ್ರಕಾರ ಇದು ಇಲ್ಲ ಅಂತ ಅನ್ಕೊಂತೀವಿ. ಬಟ್ ನಮಗೂ ಪೂರ್ತಿ ಮಾಹಿತಿಗಳು ಇಲ್ಲದೆ ಇರ್ಬೋದು, ನಮಗೂ ಗೊತ್ತಿರದೇ ಇರ್ಬೋದು ಕೆಲವು ವಿಷಯಗಳು. ಸೊ ಒಂದು ತನಿಖೆ ಮಾಡ್ಸೋದು ಒಳ್ಳೇದು ಅಂತ ಅನ್ಕೊಂತೀನಿ. ಕೇಂದ್ರ ಸರ್ಕಾರದ ಕಡೆಯಿಂದ ಸೆಬಿಗೆ ಒಂದು ತನಿಖೆ ಮಾಡಿಸಿ, ಸೊ ಈ ಆರೋಪಗಳು ಈ ತರ ಇನ್ನೊಂದ್ಸತಿ ಈ ತರ ರಿಪೋರ್ಟ್ಗಳು ಬಂದ್ರೆ ಮಾರ್ಕೆಟ್ ಮತ್ತೆ ಇನ್ವೆಸ್ಟರ್ಸ್ ಇದಕ್ಕೆ ಯಾವ್ದೇ ತಲೆ ಕೆಡ್ಸ್ಕೋಬಾರ್ದು. ಯಾಕಂದ್ರೆ ನಮ್ಮಲ್ಲಿ ರೋಬೋಸ್ಟ್ ಕಂಟ್ರೋಲ್ ಮೆಕ್ಯಾನಿಸಮ್, ಚೆಕ್ಸ್ ಮೆಕ್ಯಾನಿಸಮ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗ್ಲೇನೆ. ಸೊ ಈ ತರ ಯಾವುದೇ ತರದ ಸುಳ್ಳು ಸುದ್ದಿಗಳು, ಗಾಳಿ ಸುದ್ದಿಗಳು, ಬರೀ ಆರೋಪಗಳು, ಆಮೇಲೆ ಸಸ್ಪಿಷಿಯಸ್ ಅಂತ ಏನ್ ಹೇಳ್ತಾರೆ ಅದನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಏರಿಯಾ ಇದು ಸ್ಟಾಕ್ ಮಾರ್ಕೆಟ್. ಸೊ ಎಲ್ಲೋ ಒಂದು ಸಣ್ಣ ರೂಮರ್ ಸ್ಪ್ರೆಡ್ ಆದ್ರೂ ಇಡೀ ಮಾರ್ಕೆಟ್ ಕ್ರಾಶ್ ಆಗಿ ಎಷ್ಟೋ ಜನದ ಇನ್ವೆಸ್ಟ್ಮೆಂಟ್ಗಳೇ ಹಾಳಾಗುವಂತ ಚಾನ್ಸ್ ಇದೆ. ಸೊ ನಮ್ಗನ್ಸತ್ತೆ ಈ ಯಾರಾದ್ರೂ ಈ ಪಾರ್ಲಿಮೆಂಟ್ ಅಲ್ಲಿ ಕ್ವಶನ್ ಮಾಡೋವಾಗಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇಶ್ಯೂಗಳನ್ನ ರೈಸ್ ಮಾಡೋವಾಗ್ಲಿ ಸ್ವಲ್ಪ ಇನ್ವೆಸ್ಟರ್ಸ್ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸುಮ್ನೆ ಏನೋ ಮಾತಾಡ್ಬೇಕು ಅಂತ ಮಾತಾಡೋದು, ಅರ್ಧಂಬರ್ಧ ತಿಳ್ಕೊಂಡು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು ಇದಾಗಲ್ಲ. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಇಶ್ಯೂ. ಸೊ ಸ್ವಲ್ಪ ಎಲ್ಲೋ ಒಂಚೂರು ಜವಾಬ್ದಾರಿ ತೋರಿಸ್ಬೇಕಾಗತ್ತೆ ಮಾತಾಡುವಾಗ. ಸುಮ್ನೆ ಏನೋ ಒಂದು ಆರೋಪ ಮಾಡ್ಬೇಕು ಅಥವಾ ಸದನನ ಇದನ್ ಮಾಡ್ಬೇಕು ಅಥವಾ ಯಾರಿಗೋ ಒಬ್ರಿಗೆ ಮುಜುಗರ ತರಬೇಕು ಅನ್ನೋ ಉದ್ದೇಶದಿಂದ ಮಾಡಿ ಆಮೇಲೆ ಈ ಕೋಟ್ಯಾಂತರ ಜನ ಇನ್ವೆಸ್ಟ್ ಮಾಡಿರೋಂತ ಮಾರ್ಕೆಟ್ನೇ ಹಾಳು ಮಾಡಬಾರ್ದು ಅಂತ ನಾನು ಅನ್ಕೊಂತೀನಿ. ಸೊ ಹಂಗಾಗಿ ಒಂದು SIT ಇದು ಸುಪ್ರೀಂ ಕೋರ್ಟ್ ಏನು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಇದೆ, ದಯವಿಟ್ಟು ಅದನ್ನ ಫಸ್ಟ್ ಶುರು ಮಾಡ್ಬೇಕು. ಇಂಥ ಸಂಸ್ಥೆಗಳು ತಿರ್ಗಾ ಈ ತರ ಇಂಡಿಯನ್ ಮಾರ್ಕೆಟ್ ನ ಹಾಳು ಮಾಡೋಂತ ಪರಿಸ್ಥಿತಿಗೆ ಕೈ ಹಾಕ್ಬಾರ್ದು. ಸೊ ಹಂಗಾಗಿ ಸುಪ್ರೀಂ ಕೋರ್ಟ್ ಆಗ್ಲೇ ನೋಟಿಸ್ ಜಾರಿ ಮಾಡಿದೆ. ಆ ನೋಟಿಸ್ ಸೀರಿಯಸ್ ಆಗಿ ತಗೊಂಡು ಎರಡು ದೇಶಗಳ ರಾಯಭಾರಿತ್ವದಲ್ಲಿ ತಗೊಂಡು ಅದನ್ನ ಈಗ ಹೆಂಗು US ಅಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಮುಂದೆ. ಸೊ ಸೀರಿಯಸ್ ಆಗಿ ಇಶ್ಯೂನ ತಗೊಂಡೋಗಿ ಅವ್ರ ಹತ್ರ ಹೇಳಿ ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಮಾಡಿಸಿ ಇದು ಯಾರು ಏನು, ಇವ್ರ ಬ್ಯಾಕ್ ಗ್ರೌಂಡ್ ಏನು, ಇವ್ರಲ್ಲಿ ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ, ಇವ್ರ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ಯಾಕೆ ಈ ತರ ಟಾರ್ಗೆಟ್ ಮಾಡ್ತಾ ಇದಾರ, ಅಥವಾ ಇವ್ರ ಹತ್ರ ನಿಜವಾಗ್ಲೂ ಏನಾದ್ರು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ಗಳು ಇದೆಯಾ ಈ ತರ ಆಗಿದೆ ಅನ್ನೋದಕ್ಕೆ, ಅಥವಾ ಸುಮ್ನೆ ಏನೋ ಒಂದು ಆರೋಪ ಮಾಡಬೇಕು ಅಥವಾ ಏನೋ ಒಂದು ಸಸ್ಪೆಕ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದಾರ. ಸೊ ಇದನ್ನು ಕೂಲಂಕುಷವಾಗಿ
ಆ ದೇಶದ ಜೊತೆ ಮಾತಾಡಿ ಅಲ್ಲಿಂದ ಆ ಕಂಪನಿಗಳ ಬಗ್ಗೆ ರಿಪೋರ್ಟ್ ತೆಗ್ಸಿ ಇವ್ರುಗಳು ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ. ಸಾಕಷ್ಟು ಮಾಹಿತಿ ಹಂಚ್ಕೊಂಡಿದ್ದೀರಾ. ಮತ್ತೆ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತಿರೋಣ. ಧನ್ಯವಾದಗಳು ಸರ್.